ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಲ್ಯಾಣವಾಣಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಬೇಸಿಗೆ ದಿನಗಳಲ್ಲಿ ವಿದ್ಯುತ್ತನ್ನು ಯಾವ ರೀತಿ ಉಳಿತಾಯ ಮಾಡಬೇಕು ಮತ್ತು ನಮ್ಮ ಜೆಸ್ಕಾಮ್ ಸಂಸ್ಥೆಯ ವಿವಿಧ ಕಾರ್ಯಕ್ರಮಗಳು ಏನೇನಿದೆ ಮತ್ತು ಅವುಗಳ ಅನುಷ್ಠಾನ ಯಾವ ರೀತಿ ಆಗ್ತಾ ಇದೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಜೆಸ್ಕಾಮ್ನ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಕುಮಾರ್ ಪಾಟೀಲ್ ಹರವಾಳ್ ಸರ್ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ಸ್ವಾಗತ ಕೋರ್ತೇನೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರಗಳು. ಥ್ಯಾಂಕ್ ಯು. ಇನ್ನೋರ್ವ ಅಧಿಕಾರಿಗಳು ಜೆಸ್ಕಾಮ್ನ ಡಬಲ್ ಆದಂತಹ ಶಂಕರ್ ಅಡ್ಕೆ ಸರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಈಗಾಗಲೇ ನಾವು ಬೇಸಿಗೆಯ ಮಾರ್ಚ್ ಕೊನೆಯ ಹಂತದಲ್ಲಿದ್ದೀವಿ. ಬೇಸಿಗೆ ಬಿರುಬಿಸಿಲು ಆರಂಭ ಆಗಿದೆ. ಮನೆಗಳಲ್ಲೆಲ್ಲ ಫ್ಯಾನು, ಕೂಲರ್, ಎ ಸಿ ಇತ್ಯಾದಿ ಉಪಕರಣಗಳನ್ನು ನಾವು ಬಳಸ್ತಾ ಇದ್ದೇವೆ. ವಿದ್ಯುತ್ತಿನ ಬೇಡಿಕೆ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಇದಕ್ಕೆಲ್ಲ ಜೆಸ್ಕಾಮ್ನವರು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ನಾವು ಸಮಗ್ರವಾಗಿ ಚರ್ಚೆ ಮಾಡೋಣ. ಪ್ರವೀಣ್ ಸರ್, ಆರಂಭದಲ್ಲಿ ಹೇಳಿ, ತಾವು ಅಧ್ಯಕ್ಷರಾದ ಮೇಲೆ ಏನೆಲ್ಲ ಒಂದು ವಿಷನ್ ಇಟ್ಕೊಂಡಿದ್ದೀರಾ, ಏನೆಲ್ಲ ರಿಫಾರ್ಮ್ಸ್ಗಳನ್ನ ತರಬೇಕು ಅಂದ್ಕೊಂಡಿದ್ದೀರಾ? ನೀವು ಅಧ್ಯಕ್ಷರಾದ ಮೇಲೆ ಮೊದಲ ಬಾರಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಾ. ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಜೆಸ್ಕಾಮಿನ ಫಸ್ಟ್ ಪೊಲಿಟಿಕಲ್ ಚೇರ್ಮನ್ನಾಗಿ ಆಗಿದ್ದೀನಿ. ಮುಂಚೆ ಎಲ್ಲ ಅಧಿಕಾರಿಗಳೇ ಇರ್ತಿದ್ರು. ನಾನೇ ಮೊಟ್ಟ ಮೊದಲ ಬಾರಿಗೆ ನನಗೆ ಸರ್ಕಾರ ಪೊಲಿಟಿಕಲ್ ಇವರಿಗೆ ಚೇರ್ಮನ್ ಮಾಡಿರೋದು ನಾನೇ ಮೊದಲು ಚೇರ್ಮನ್ನು. ನನಗೆ ತುಂಬ ಕೆಲಸ ಮಾಡ್ಬೇಕಂತಿದೆ, ಬಟ್ ಜನರಿಗೂ ತುಂಬ ನಿರೀಕ್ಷೆ ಇದೆ ನನ್ನ ಮೇಲೆ ಅಂತ ಅನ್ಕೋತೀನಿ. ಬಿಕಾಸ್ ನಾವು ಮುಂಚೆ ಏನಿರ್ತಿತ್ತು, ಜನರಿಗೆ ಚೇರ್ಮನ್ ಸಿಗಬೇಕಂದ್ರೆ ಒಂದು IAS ಆಫೀಸರ್ ಬೆಂಗಳೂರಲ್ಲಿ ಇರ್ತಿದ್ರು. ಜನರಿಗೆ ತೊಂದರೆ ಆಗ್ತಿತ್ತು ಕನೆಕ್ಟ್ ಮಾಡಲಿಕ್ಕೆ. ಈಗ ನನಗೆ ಅವ್ರು ಎನಿ ಟೈಮ್ ದೇ ಕ್ಯಾನ್ ಕಾಲ್. ಈಗ ಆದಮೇಲೆ ನನಗೆ ತುಂಬ ಫೋನ್ ಬರ್ತಾ ಇದ್ದಾವೆ, ಎಲ್ಲರೂ ಫೋನ್ ಮಾಡ್ತಾರೆ. ಈಗ ಅವ್ರಿಗೆ ಈಸಿ ಆಗಿದೆ ಕನೆಕ್ಟ್ ಮಾಡಲಿಕ್ಕೆ ಅಂತ ನಾನು ಅನ್ಕೋತಾ ಇದ್ದೀನಿ. ನನ್ನ ಸಾಧ್ಯವಾದ ಪ್ರಯತ್ನ ಏನು ಮಾಡ್ತೀನಿ, ತುಂಬ ರೈತರಿಗೆ ನೋಡಿ, ಜೆಸ್ಕಾಮ್ ಅಂತಂದರೆ ಇದು ಇಷ್ಟು ಇಂಪಾರ್ಟೆಂಟ್ ಒಂದು ಸಂಸ್ಥೆ ಇದೆ ಅಂತಂದರೆ, ಒಂದು ರೈತನ ಹಿಡ್ಕೊಂಡು ಕಡೆ ಮನುಷ್ಯನ ಹಿಡ್ಕೊಂಡು ಒಂದು ಇಂಪಾರ್ಟೆಂಟ್ ಮನುಷ್ಯಗೂ ಇದು ವಿದ್ಯುತ್ ಬೇಕಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಒಂದು ಡಿಪಾರ್ಟ್ಮೆಂಟ್ ಇದೆ. ಅದರಲ್ಲಿ ಸಮಸ್ಯೆ ಏನಿದೆಪ್ಪ ಅಂದರೆ, ನಮ್ಮ ರೈತರು ಜಾಸ್ತಿ ಸಮಸ್ಯೆಗಳಿರ್ತವೆ ಇದರಲ್ಲಿ. ಹಾಗೂ ಹೆಜಾರ್ಡ್ಸ್ ಪ್ಲೇಟ್ಸ್ ಅಂದರೆ ಒಂದು ನಮ್ಮ ವಯರ್ಗಳು ತಳಗೆ ಬಿದ್ದು ಸ್ಲಮ್ ಆಗಲಿ ಮನೆಗಳಿಗೆ ತಟ್ಟಿ ಅವು ಇನ್ಸಿಡೆಂಟ್ಸು, ಇದ್ರ ಬಗ್ಗೆ ಜಾಸ್ತಿ ನಾನು ಕಾಳಜಿ ವಹಿಸ್ಬೇಕಂತ ನಂದು ಇದು ಇದೆ. ಅಂದರೆ ಮ್ಯಾಕ್ಸಿಮಮ್ ರೈತರಿಗೆ ಒಂದು ಈಸಿ ವೇ ಆಗಿ ಅವರು ಜೆಸ್ಕಾಮಿಂದ ಏನೇನು ಸವಲತ್ತುಗಳು ಸಿಗಬೇಕು ಅದು ಇಮಿಡಿಯೇಟ್ ಸಿಗಬೇಕಂತ ಆ ಪ್ರಯತ್ನದಲ್ಲಿದ್ದೀನಿ ನಾನು. ಸರ್, ಜೆಸ್ಕಾಮ್ನ ಕಾರ್ಯವ್ಯಾಪ್ತಿ ಬಗ್ಗೆ ಹೇಳಿ. ಎಷ್ಟೆಲ್ಲ ಜಿಲ್ಲೆಗಳು ನಿಮ್ಮ ಅಂಡರ್ ಬರುತ್ತೆ ಸರ್? ನಮಗೆ ಎಂಟೈರ್ ಕಲ್ಯಾಣ ಕರ್ನಾಟಕ 7 ಜಿಲ್ಲೆ ಬರುತ್ತೆ. 7 ಜಿಲ್ಲೆಗಳಲ್ಲಿ ಜೆಸ್ಕಾಮ್ ಬೀದರಿಂದ ವಿಜಯನಗರವರೆಗೂ ಎಂಟೈರ್ ಕಲ್ಯಾಣ ಕರ್ನಾಟಕ ನಿಮ್ಮ ವ್ಯಾಪ್ತಿಗೆ ಬರುತ್ತೆ. ಈಗಾಗಲೇ ತುಂಬ ಕರೆಗಳು ಬರ್ತಾ ಇದೆ ಸರ್, ಕರೆ ನೋಡೋಣ. ಹಲೋ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಸ್ಕಾಮ್ ಅಧ್ಯಕ್ಷರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ಸರ್, ನಾವು ಅಫ್ಜಲ್ಪುರ ತಾಲೂಕು ಉಡ್ಚಾಣಿಂದ ರೀ. ಉಡ್ಚಾಣ, ಅಫ್ಜಲ್ಪುರ ತಾಲೂಕು. ತಮ್ಮ ಹೆಸರು? ಹೌದು ಸರ್, ವಿನೋದ್ ಕುಮಾರ್ ಅಂತ ಹೇಳಿ. ವಿನೋದ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವೀಣ್ ಸರ್ ಇದ್ದಾರೆ, ನೇರವಾಗಿ ತಮ್ಮ ಪ್ರಶ್ನೆ ಕೇಳ್ರಿ. ಸರ್, ಪ್ರವೀಣ್ ಸರ್ ನಮಸ್ಕಾರ. ನಮಸ್ಕಾರ ವಿನೋದ್ ಕುಮಾರ್ ಅವರೇ, ಹೇಳಿ. ಸರ್, ನಮ್ದು ತೊಂದರೆ ಏನಂದ್ರೆ ಸರ್, ನಾವು TC ಮಾಡ್ಸಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಒಂದು 6 ತಿಂಗಳಾಯ್ತು. ತಗೊಂಡು ಎಲ್ಲ RR ನಂಬರ್ದೆಲ್ಲ ಬಿಲ್ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. ಓಕೆ, ಇಲ್ಲ ನಿಮ್ಮ ಸಮಸ್ಯೆ ಅಂದರೆ RR ನಂಬರ್ ಕನೆಕ್ಟ್ ಆಗಿಲ್ಲ ಅಂತ, ಅಥವಾ ಆಲ್ರೆಡಿ ಕನೆಕ್ಷನ್ ಇತ್ತು TC? ಇಲ್ಲ ಸರ್, TC ಕೊಟ್ಟಿದ್ರು ಅವರು, ಮಾಳು ಪೂಜಾರಿ ಅಂತ ಹೇಳ್ಬಿಟ್ಟು. ಹಾಂ, ಅವರು TC ಏನ್ ಮಾಡಿದ್ದಾರೆ, ಅದು ನೀರು ಇತ್ತು ಅಂತ ಹೇಳಿ ವಾಪಸ್ ತಗೊಂಡು ಹೋಗಿದ್ದಾರೆ. ವಾಪಸ್ ತಂದೆ ಕೊಟ್ಟಿಲ್ಲ ಸರ್ ಇನ್ನು. ಅಂದ್ರೆ ನಿಮ್ಮ TC ರಿಪ್ಲೇಸ್ ಮಾಡಿಲ್ಲ ಅವ್ರು ಇನ್ನೂ? ಹೌದು ಸರ್. ಓಕೆ, ನಾನು ನಂಬರ್ ಕೊಟ್ಟಿಲ್ಲ, ನನಗೆ ಏನು ಕೊಟ್ಟಿಲ್ಲ ಸರ್. ವಿನೋದ್ ಕುಮಾರ್ ಅವರೇ, ತಮ್ಮ ಮೊಬೈಲ್ ನಂಬರ್ ಹೇಳ್ರಿ. ತಮ್ಮ ನಂಬರ್ ಹೇಳಿ. 9742 90 3994. 3999. ವಿನೋದ್ ಕುಮಾರ್ ಅವರೇ, ಸರ್ ಅವರಿಗೆ ನಿಮ್ಮ ಪ್ರಶ್ನೆ ಅರ್ಥ ಆಯಿತು, ಸಮಸ್ಯೆ ಕೂಡ ಅರ್ಥ ಆಯಿತು. ಕಾರ್ಯಕ್ರಮದ ನಂತರ ಸರ್ ಅವರು ಸಂಬಂಧಪಟ್ಟವರಿಗೆ ಇದನ್ನು ಅಟೆಂಡ್ ಮಾಡ್ಲಿಕ್ಕೆ ಹೇಳ್ತಾರೆ. ಬೇರೆ ಏನಾದರೂ ಪ್ರಶ್ನೆ ಆಯ್ತಾ? ಇಲ್ಲ ಸರ್, ತುಂಬಾ ತೊಂದರೆ ಮಾಡಿಸ್ಕೊಡ್ತೀನಿ ರೀ ವಿನೋದ್ ಕುಮಾರ್ ಅವರೇ. ನಾನು ಇಮಿಡಿಯೇಟ್ ಇದು ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ಅಧಿಕಾರಿ ತಮಗೆ ಕಾಲ್ ಮಾಡಿ ಅದು ಇಮಿಡಿಯೇಟ್ ಸಾಲ್ವ್ ಮಾಡ್ತಾರೆ. ನೋಡಿ ಸರ್, ಅದೊಂದು ಹೆಲ್ಪ್ ಮಾಡಿ ಸರ್. 100%. ಧನ್ಯವಾದಗಳು ವಿನೋದ್ ಕುಮಾರ್ ಅವರೇ, ಧನ್ಯವಾದಗಳು.
ಈ ಥರ ತುಂಬ ಜನರು ಅನೇಕ ಸಮಸ್ಯೆಗಳಲ್ಲಿದ್ದಾರೆ. ಸರ್ ಅವರು ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದರು. ಸರ್, ಈಗ ಇನ್ನೊಂದು ಮಹತ್ವಾಕಾಂಕ್ಷೆ ಯೋಜನೆ ಅಂದರೆ ಗೃಹಜ್ಯೋತಿ ಯೋಜನೆ. ಅದರ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಸರ್? ಇಲ್ಲಿವರೆಗೂ ಎಷ್ಟು ಜನ ಎನ್ರೋಲ್ ಆಗಿದ್ದಾರೆ, ನಂಬಲ್ಲಿ ನೋಡ್ರಿ ಎಷ್ಟು ಜನ ಸವಲತ್ತು ಪಡಿತಾ ಇದ್ದಾರೆ? ಗೃಹ ಜ್ಯೋತಿಯಲ್ಲಿ 22,32,735 ಜನ, ಅಂದರೆ 97% ಜನ ಇದು ಸವಲತ್ತನ್ನು ತಗೋತಾ ಇದ್ದಾರೆ ಗೃಹ ಜ್ಯೋತಿಯಲ್ಲಿ. ಓಕೆ. ಈಗ ಸರ್, ಇದರಲ್ಲಿ ಇವರೇ ಎಲಿಜಿಬಿಲಿಟಿ ಇರ್ತಾರೆ ಅಂತ ಏನಾದರೂ ಇದೆಯಾ? ಈಗ ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ವಾಸಿಸ್ತಾ ಇರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ವಾಸಿಸ್ತಾ ಇರ್ತಾರೆ. ಅವ್ರಿಗೇನಾದರೂ ಕಂಡೀಷನ್ಸ್ ಇದೆಯಾ? ಇಲ್ಲ, ಗೃಹ ಜ್ಯೋತಿಗೆ ಏನೂ ಕಂಡೀಷನ್ಸ್ ಇಲ್ಲ ರೀ. ದೇ ಕ್ಯಾನ್ ಅಪ್ಲೈ. ಬರೀ ಕಂಡೀಷನ್ ಏನಂದ್ರೆ ಯೂನಿಟ್ ಮೇಲೆ ಕಂಡೀಷನ್ ಇದೆ. ಇದು ಈ ಸ್ಕೀಮ್ ಹೆಂಗಿದೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಅಪ್ಲೈ ಮಾಡ್ಬೋದು, ಒಂದು ಸಾಮಾನ್ಯ ಮನುಷ್ಯ ಕೂಡ ಈ ಸ್ಕೀಮಿಗೆ ಅಪ್ಲೈ ಮಾಡೋದು ಅಷ್ಟೇ. ಅದು ಯೂನಿಟ್ ಕ್ರಾಸ್ ಆದರೆ ಆ ಸ್ಕೀಮಿಂದ ಹೊರಗೆ ಹೋಗ್ತಾರೆ. ಯಾವುದೇ ರೀತಿ ಕಂಡೀಷನ್ಸ್ ಎಲಿಜಿಬಿಲಿಟಿ ಅಂತ ಇಲ್ಲ. ಎಲಿಜಿಬಿಲಿಟಿ ಅದೇ ಯೂನಿಟ್ ಇಷ್ಟೇ ಎಲಿಜಿಬಲ್. ಓಕೆ ಸರ್, ಮುಂದಿನ ಕರೆ ನೋಡೋಣ. ಹಲೋ. ಹಲೋ ರೀ. ಹಾಂ, ಹೇಳ್ರಿ. ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ರಿ. ಸರ್, ಅಫ್ಜಲ್ಪುರ ತಾಲೂಕಿನ ಚಿರಂಗೇರಿ ಸರ್. ಹಾಂ, ಅಫ್ಜಲ್ಪುರ ತಾಲೂಕಿನ ಚಿಮನಗೇರಿನಾ? ಹಾಂ, ನಮ್ಮ ಶಿವರುದ್ರಪ್ಪ ಇರ್ತಾರೆ. ಶಿವರುದ್ರಪ್ಪ. ಹಾಂ ರೀ. ಸರ್, ಜಸ್ಕಾಂ ಅಧ್ಯಕ್ಷರಿದ್ದಾರೆ ಕಾರ್ಯಕ್ರಮದಲ್ಲಿ. ತಮ್ಮ ಸಮಸ್ಯೆ ಕೇಳ್ರಿ ಡೈರೆಕ್ಟ್ ಆಗಿ. ನಮಸ್ಕಾರ ರೀ. ನಮಸ್ಕಾರ ರೀ ಶಿವರುದ್ರಪ್ಪ ಅವರೇ. ಸರ್, ಅದೇ ಜಗ್ಸಮ್ದಾಗ ರೀ ಸರ್, ಎಸ್ನೆಂಟಾಗಿ ನಾ ಕರೆಂಟ್ ಇದ್ದು UAR ಕೊಡ್ತೀನಿ ಸರ್. ಹಾಂ, ನಾ ಚಿರಂಗೇರಾಗಿದ್ದೀನಿ ಸರ್. ಹಾಂ, ಅದು ಶಿಸ್ತಿತ್ರಿ ಚಿಸಿ ಅದ ಸರ್, ಅವ್ರು ಲಾಂಗ್ ಅದ ಸರ್, ಭಾಳ ದೂರ. ಓಕೆ. ಆಯ್ತು, ರಾಬಿಡ್ ಕಂಡಕ್ಟರ್ ಇಲ್ಲ ಸರ್, ಓಲ್ಡ್ 4 ವೈರ್ ಅದ ಸರ್. ಆಯ್ತು ರೀ. ಈಗ ನಿಮ್ಗೆ ಪವರ್ ಸಪ್ಲೈ ಕರೆಕ್ಟ್ ಸಿಗಲಾಗ್ಯದ ಅಂತ ಹೇಳ್ತೀರಿ? ನಂದು ಕರೆಕ್ಟ್ ಸರ್ ಆಯ್ತು ಸರ್. ಸರ್, ಇಲ್ಲಿ ಮೇಡಮ್ 4 ಐತ್ರಿ, ಒಂದು ನ್ಯೂಟ್ರಲ್, ಒಂದು ಕೇಸ್ಗೆ ಒಂದು ಸೆಟ್ಲೈಟ್ ಅದ ಸರ್. ಹಾಂ, ರಾಬಿಡ್ ಕಂಡಕ್ಟರ್ ಸರ್, ರಾಬಿಡ್ ಕಂಡಕ್ಟ್ ಹಾಕ್ಬೇಕು. ಲೋಡ್ ಆಗಂದ್ ಏನತ್ರಿ, ವೈರ್ ಕಟ್ ಆಗಲ್ಗತ್ತವ್ರು 4 ವೈರ್. ಓಕೆ, ನಾ ರ್ಯಾಬಿಡ್ ಕಂಡಕ್ಟರ್ ಮಾಡಿಸ್ಕೊಡ್ತೀನಿ. ತಮ್ಮ ನಂಬರ್ ಒಂದು ಸ್ವಲ್ಪ. ಲೋಡ್ ಜಾಸ್ತಿ ಅದ ರೀ. ತೋಡಪ್ರಿ ಆಫೀಸ್ ಬರ್ತದೆ ಸರ್. ಶಿವರುದ್ರಪ್ಪ ಅವರೇ, ಅರ್ಥ ಆಯ್ತು ನಿಮ್ಮ ಸಮಸ್ಯೆ. ನಂಬರ್ ಹೇಳ್ರಿ. ನಮ್ಮ ನಂಬರ್ ಹೇಳ್ರಿ. ನಾ ಮಾಡಿಸ್ಕೊಡ್ತೀನಿ ಸರ್. 968666 968666 782211 ಸರ್. 78211. ಹ್ಞೂ ಸರ್. ಆಯ್ತು ಸರ್, ತಮ್ಮ ಸಮಸ್ಯೆ ಅರ್ಥ ಆಯ್ತು. ಸರ್ ಪರಿಹಾರ ಒದಗಿಸಿಕೊಡ್ತಾರೆ. ಜಾತ್ರೆ ಬಂದ್ರೆ ಸರ್, 6 ತಾರೀಕಿಗೆ ಜಾತ್ರೆ ಸರ್, ಲೋಡ್ ಜಾಸ್ತಿ ಆಗನ ರಾಬಿಡ್ ನಿಮಗೆ ಇವತ್ತೇ ನಮ್ಮ ಅಧಿಕಾರಿಗಳು ಫೋನ್ ಮಾಡಿ ನಾಳೆನೇ ಅಲ್ಲಿ ಫೀಲ್ಡ್ನಾಗ ಬಂದು ಅದು ಏನು ಮಾಡ್ಬೇಕು ಮಾಡಿಕೊಡ್ತಾರೆ. ಹಾಂ, ಬಸವಣ್ಣ ಟೆಂಪಲ್ ಸರ್, ಮರಗಾಮಂಟೆ. ನೀವು ಫೋನೇ ಮಾಡ್ತಾರೆ ತೋರಿ ಸಾಹೇಬ್ರೆ. ಶಿವರುದ್ರಪ್ಪ ಅವರೇ ಫೋನ್ ಮಾಡ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ನಾ ಭಾಳ ಉಪಕಾರ ಆಯ್ತು. ಥ್ಯಾಂಕ್ ಯು. ನಮಸ್ಕಾರ ಸರ್, ಈಗ ಬೇಸಿಗೆ ಕಾಲದಲ್ಲಿ ಇದ್ದೀವಿ ನಾವು. ಸುಡು ಬಿಸಿಲಿದೆ. ಹೀಗಾಗಿ ವಿದ್ಯುತ್ ಬೇಡಿಕೆ ಜಾಸ್ತಿ ಆಗಿದೆ. ಇದನ್ನು ಕೇಟರ್ ಮಾಡಲಿಕ್ಕೆ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ ಸರ್? ಡಿಮಾಂಡ್ ಎಷ್ಟಿದೆ ನಮ್ಮಲ್ಲಿ? ಆಲ್ರೆಡಿ ವಿ ಹ್ಯಾವ್ 2172 MW ಇದು ಯೂನಿಟ್, ಅಂದರೆ ಯೂನಿಟ್ ಅಲ್ಲ, ಮೆಗಾ ವ್ಯಾಟ್ ಅಷ್ಟು ರೆಡಿ ಇದೆ. ಅಂದರೆ ವಿ ಆರ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಡಿಮಾಂಡ್ ಎಷ್ಟಿದೆ ಸರ್ ಈಗ ಸದ್ಯ? ಡಿಮಾಂಡ್ ನೋಡಿ ಈಗ ಎಷ್ಟು ಇರೋದು ಈಗ ಪ್ರೆಸೆಂಟ್ ಇರೋದು 1942 ಇದೆ ಸರ್. ವೆಲ್ ವಿತ್ ಇನ್ ದಟ್ ಆಕ್ಚುಲಿ ಲಾಸ್ಟ್ ಇಯರ್ ಏನಾಗಿತ್ತು 2177 ಮ್ಯಾಕ್ಸಿಮಮ್ ಡಿಮ್ಯಾಂಡ್. ಓಕೆ. ಈ ಸರ್ತಿ ನಾವು ಪ್ರಿಪೇರ್ಡ್ನೆಸ್ ಅಂದರೆ ಮೊದಲೇ ಅಡ್ವಾನ್ಸ್ ಆಗಿ ನಾವು 2299, ಅಂದರೆ ಹೋದ ಸಲಕ್ಕಿಂತ ಜಾಸ್ತಿ ನಾವು ಮಿಲಿ ಯೂನಿಟ್. ಯಾವ ರೀತಿ ಕೊರತೆ ಅಂತೂ ಇಲ್ಲ. ವಿದ್ಯುತ್ತಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಸಮ್ಮರಲ್ಲಿ ಯಾರಿಗೂ ಏನೂ ಕೊರತೆ ಆಗಲ್ಲ. ಓಕೆ. ಮುಂದಿನ ಕರೆ ನೋಡೋಣ ಸರ್. ಹಲೋ. ಸರ್, ನಮಸ್ಕಾರ. ನಮಸ್ತೆ. ತಮ್ಮ ಪರಿಚಯ ಮಾಡಿಕೊಡ್ರಿ. ಹಾಂ ಸರ್. ತಮ್ಮ ಪರಿಚಯ ಮಾಡಿಕೊಡ್ರಿ. ಯಾರು, ಎಲ್ಲಿಂದ ಮಾತಾಡ್ತೀರಿ? ನಮ್ಮ ಹೆಸರು ಪೀರಣ್ಣ ಯಾದವ್ ಅಂತ ಸರ್, ಕೋಳ್ಕೂರು ಮಾತಾಡ್ತೀನಿ ಸರ್. ಪೀರಣ್ಣ ಯಾದವ? ಹಾಂ ರೀ. ಎಲ್ಲಿಂದ ರೀ? ದೇವಿ ಥರ ಕೋಳ್ಕೂರು ಸರ್. ಹಾಂ, ಅದನ್ನ ಪ್ರಶ್ನೆ ಕೇಳ್ರಿ ಸರ್. ನಮ್ಮ ಇದು ಬದಲೊಂದು ಇದು ಆಗಿದೆ ಸರ್, ನಮ್ಮ ಹೊಲದ ಬದಲೊಂದು ಗೌರ್ಮೆಂಟ್ ಲ್ಯಾಂಡ್ TC ಹಾಕ್ಯ ಸರ್. ನಿಮ್ದು ಯಾವ ತಾಲೂಕು ಬರುತ್ತೆ ರೀ? ಜೇವರ್ಗಿ ತಾಲೂಕು ಸರ್. ಜೇವರ್ಗಿಲ್ಲ? ಹಾಂ ಸರ್. ಹಾಂ, ಹೇಳ್ರಿ, ಪ್ರಶ್ನೆ ಕೇಳ್ರಿ. ಸಾಹೇಬ್ರ ಕೇಳಿಸ್ಕೊಳಕತ್ತಾರ. ನಮಸ್ಕಾರ, ಹೇಳ್ರಿ. ಅದೇ ಒಂದು ಜೇವಿ ತಗ ಕೋಳ್ಕು ಸರ್, ಹೈಸ್ಕೂಲ್ ಬಲ್ಲಿ ಒಂದು TC ಹಾಕ್ಯ ಸರ್. ರೈತರಿಗೆ ಹೋಗೋ ದಾರಿ ಸರ್, TC ತೆಗೆದು ಲೆಟರ್ ಕೊಡ್ತೀವಿ ಸರ್, ತೆಗಲಾಗ ಸರ್, ಒಂದು ವರ್ಷ ಆಯ್ತು ಸರ್. ಅಂದ್ರೆ ಏನೋ ದಾರಿಗೆ ತೊಂದರೆ ಆಗ್ಲತ್ತದ TC? ಹಾಂ ಸರ್, ಹಂಗೆ ಸ್ಕೂಲ್ ಬೇರೆ ಸರ್ ಅಲ್ಲಿ. ಸ್ಕೂಲ್ ದಾರಿ ಅದು. ಸ್ಕೂಲ್ ದಾರಿಗೆ ಅದ ಏನು ಸ್ಕೂಲಿಗೆ ಅಂಟ್ಕೊಂಡು? ರೈತರಿಗೆ ಹೋಗೋಕೆ ದಾರಿ ಬೇರೆ ಸರ್, ಅದು ಲೆಟರ್ ಕೊಡ್ತೀವಿ ಸರ್, ತೆಗಿಯತ್ತೆ ತೆಗಲಾಗ ಒಂದು ವರ್ಷ. TC ಶಿಫ್ಟ್ ಮಾಡಬೇಕು.
ಹಾಂ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಲೆಕ್ಕ ಕೊಡ್ತೀವಿ ಸರ್, ಒಂದು ವರ್ಷ ಆಯ್ತು ಸರ್ ಎಲ್ಲ ಆಯಿತು. ಅಲ್ಲಿ ಬೇರೆ ಜಾಗ ಅದ ರೀ ಶಿಫ್ಟ್ ಮಾಡ್ಲಿಕ್ಕೆ? ಅದ ಸರ್ ಅಲ್ಲಿ Okay. ಮೇಲ್ಗಡೆ ಬೀಲಿಂಗೇಶ್ವರ ದೇವಸ್ಥಾನ ಅದ ಸರ್, ದೇವಸ್ಥಾನ ಬಲ್ಲಿ ಅದ ಸರ್ ಜಾಗ. ಅಲ್ಲಲ್ಲ ಅಂದ್ರೆ ನೋಡ್ರಿ ಹೆಂಗಿರುತ್ತೆ ಟೆಕ್ನಿಕಲ್ ಇವೆಲ್ಲ ಎಲೆಕ್ಟ್ರಿಕಲ್ ಅಂತಂದ್ರೆ ಟೆಕ್ನಿಕಲ್ ಇಶ್ಯೂ ಇರ್ತದೆ. ಅದು ಇಲ್ಲಿ ಸನಿ ಇದ್ದರೆ ಅವರು ಹಾಕಿದ್ರೆ ನಿಮ್ಗೆ ಕರೆಂಟ್ ಸಿಗ್ತದೆ. ಇದು ಒಯ್ದು ದೂರ ಹಾಕಿರಿ ಏನಾಯ್ತು ಪ್ರಾಬ್ಲಮ್ ಅಂದ್ರೆ ನಿಮ್ಮ ಮನೆಗೆ ನಿಮ್ಮ ಸ್ಕೂಲಿಗೆ ಕರೆಂಟ್ ಸಪ್ಲೈ ಕರೆಕ್ಟ್ ಸಿಗಲ್ಲ. ಸರ್ ಊರಾಗಲ್ಲ ಸರ್. ಇಲ್ಲ ಈಗ ಇದ್ರ ಬಾಜುನೇ ಸನಿ ಇತ್ತಂತಂದ್ರೆ ಶಿಫ್ಟ್ ಮಾಡ್ರೆ ಅನುಕೂಲ ಆಗ್ತದೆ ರೀ. ಇಲ್ಲಾಂದ್ರೆ ಪವರ್ ಸಪ್ಲೈ ಕರೆಕ್ಟ್ ಸಿಗಲ್ಲ. ಬಗಲಾಗಿದ್ದರೆ ಮಾಡಿಸ್ಕೊಡ್ತೀನಿ. ದಾರಿಗೆ ಹಾಕಿ ಸರ್, ದಾರಿ Okay. ಬಗಲಾಗ ಹಾಕಿ 3 ವರ್ಷ ಸರ್. ಓಕೆ ಮಾಡಿಸ್ಕೊಡ್ತೀನಿ. ನಾನು ನಿಮ್ಮ ನಂಬರ್ ಕೊಡ್ರಿ ನಮ್ಮ ಅಧಿಕಾರಿ. ನಂಬರ್ ಹೇಳ್ರಿ ಸರ್ ಇವರೇ. 99 99 020 030 020 ಸರ್ 020 88 494 ಸರ್. 494. ಹಾಂ ಸರ್. ಓಕೆ. ಇವ್ರು ಅಂದರೆ ಈ ಜಸ್ಕಾಮ್ ತಂಡದವ್ರು ನಿಮ್ಗೆ ಕಾಲ್ ಮಾಡ್ತಾರೆ, ಪರಿಹಾರ ಒದಗಿಸಿಕೊಡ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಅದಕ್ಕಂತ ಶುರು ಮಾಡಿ. ಧನ್ಯವಾದಗಳು. ಯಾಕಲ್ಲ ಸರ್. ಇನ್ನೊಂದು ಕರೆ ಇದೆ ಸರ್. ಹಲೋ. ಹಾಂ ಸರ್ ನಮಸ್ತೆ. ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ಸರ್ ಉಪ್ಪತ್ತೇಶ್ವರ ಬಣಕಾರ್ ಅಂತ, ವಿಜಯನಗರ ಜಿಲ್ಲೆ ಅಗರಿಬೊಮ್ಮಳಿ ತಾಲೂಕು, ಬಸರಕೋಡ್ ಗ್ರಾಮ. ವಿಜಯನಗರ ಜಿಲ್ಲೆಯಿಂದ ಫೋನ್ ಮಾಡಿರಿ. ಹೌದು ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ನಮಗೆ ಅಗರಿಬೊಮ್ಮಳಿ ತಾಲೂಕಿನಲ್ಲಿ ತಂಬಳ್ಳಿ ಒಂದು ಸ್ಟೇಷನ್ ಇದೆ ನಮಗೆ. ಹಾಂ. ಅದು ಒಂದು ಸ್ವಲ್ಪ 20 KV ದೊಡ್ಡದ ಪ್ರಮಾಣದಾಗ ಟ್ರಾನ್ಸ್ಫಾರ್ಮ್ ಕುಂದಿಸಿದ್ದಾರೆ ಮೊನ್ನೆ. ಆಮೇಲೆ ನಮ್ಮ ಜಿ ಕೊಡಳ್ಳಿ ಹತ್ರ 63 KVದು ಒಂದು ಸ್ಯಾಂಕ್ಷನ್ ಆಗಿದೆ ಒಂದು ಸಬ್ ಸ್ಟೇಷನ್. ಇಷ್ಟವರೆಗೆ ಆದ್ರೂ ಯಾರು ಟೆಂಡರ್ ಅದನ್ನ ತಗಂತ ಇಲ್ಲ. ಅದು 5-6 ವರ್ಷದಿಂದ ಟೆಂಡರ್ ಕರೆದಿರೋದ್ರಿಂದ ಅದು ಕಡಿಮೆ ಆಗುತ್ತಂತಂದು ಕಾಂಟ್ರಾಕ್ಟ್ಗಳು ಹೇಳ್ತಾ ಇರ್ತಾರೆ. ನೀವು ಅದನ್ನ ಹೆಚ್ಚುವರಿ ಮಾಡಿ ಕಾಂಟ್ರಾಕ್ಟ್ ಸ್ವಲ್ಪ ಜಾಸ್ತಿ ಕೊಟ್ಟು ದುಡ್ಡು ಅಮೌಂಟ್ ಅನ್ನು ಜಾಸ್ತಿ ಮಾಡಿ ನಮಗೆ ಅದನ್ನ ಮಾಡಿಕೊಡ್ಬೇಕಾಗಿ ವಿನಂತಿ ಸರ್. ನಿಮ್ಮ ಹೆಸರು ಹೇಳ್ರಿ ಇನ್ನೊಮ್ಮೆ. ಸಬ್ ಸ್ಟೇಷನ್ ಸರ್. ಹಲೋ, ನಿಮ್ಮ ಹೆಸರು ಹೇಳ್ರಿ. ಉಪ್ಪತ್ತೇಶ್ವರ ಬಣಕಾರ್ ಸರ್. ಹಲೋ ನಮಸ್ತೆ. ಹಾಂ. ಹಲೋ ನಮಸ್ತೆ. ಇಲ್ವಾ? ಅಲ್ಲ, ಎರಡು ಕಾಲ್ ಕನೆಕ್ಟ್ ಆಗಿದೆ ಅನ್ಸುತ್ತೆ. ಬಣಕಾರ್ ಅವರೇ, ನೀವು ಕಾಲಲ್ಲಿ ಇದ್ದೀರಲ್ಲ? ಹಲೋ. ಕಾಲ್ ಕಟ್ ಆಗಿದೆ ಅನ್ಸುತ್ತೆ ಸರ್. ನೀವು ಉತ್ತರ ಕೊಡ್ರಿ, ಅವ್ರು ರೇಡಿಯೋ ಕೇಳಿಸ್ಕೊತಾರೆ. ಅವರು ಒಂದು ಪ್ರಶ್ನೆ ಕೇಳಿದ್ರು ಸಬ್ ಸ್ಟೇಷನ್ ಬಗ್ಗೆ. 63 KVದೇನೋ ಸ್ಟೇಷನ್ ಆಗಿತ್ತು, ಅದು ಕಂಟಿನ್ಯೂ ಆಯಿತು. ಈಗ ಏನಾಗಿದೆ ನಮ್ಮದು KPTCLinದ 110 KV ಸ್ಟೇಷನ್ ಇದು ಕೂಡಲ್ಗಿಯಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಅದರಿಂದ ನಮ್ಮದು ಇದು ಸಬ್ ಸ್ಟೇಷನ್ಸ್ ಹೆಂಗೆ ಮಾಡ್ತಾರೆ ಅಂದ್ರೆ ಅಲ್ಲಿ ಸರ್ವೆ ಮಾಡ್ತಾರೆ ಈ ಪವರ್ ಲೋಡ್ ಎಷ್ಟಿದೆ ಅಂತ. ಅದ್ರ ಪ್ರಕಾರ ಒಂದು ಸಬ್ ಸ್ಟೇಷನ್ ಮಾಡಿ ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ. ಸೊ 110 KV ಸ್ಟೇಷನ್ ಅಲ್ಲಿ ಸರ್ವೆ ಮಾಡಿ 63 KV ಕ್ಯಾನ್ಸಲ್ ಮಾಡಿ 110 ಅಂದ್ರೆ ಅದಕ್ಕಿಂತ ಜಾಸ್ತಿ ದೊಡ್ಡ KV ಸ್ಟೇಷನ್ ಮಾಡಿ ಇದಕ್ಕೆ ಸಪ್ಲೈ ಮಾಡಿ ಮಾಡ್ಬೇಕಂತ ಪರಿಹಾರ ತೊಗೊಂಡಿದ್ದಾರೆ. ಆಲ್ರೆಡಿ ವರ್ಕ್ ಇನ್ ಪ್ರೋಗ್ರೆಸ್. ಬಣಕಾರ್ ಅವರಿಗೆ ತಮ್ಮ ಸಮಸ್ಯೆಗೆ ಪರಿಹಾರ ಕೇಳಿಸ್ತಾ ಅಂದ್ಕೊಂಡಿದ್ದೀನಿ ಸರ್. ಈಗ ಡಿಮಾಂಡ್ ಬಗ್ಗೆ ಹೇಳಿದ್ರಿ ಮತ್ತು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಮತ್ತು ಜಸ್ಕಾಮ್ ಎಲ್ಲೆಲ್ಲಿಂದ ನೀವು ವಿದ್ಯುತ್ತನ್ನು ಇದು ಮಾಡ್ತೀರಾ ಸರ್? ಯಾವ್ಯಾವ ಸೋರ್ಸಿಂದ ವಿದ್ಯುತ್ ನೀವು ಖರೀದಿ ಮಾಡೋದಾಗಲಿ ಅದು ಪ್ರೊಕ್ಯೂರ್ ಮಾಡೋದಾಗಲಿ? ಈಗ ನೋಡ್ರಿ, ಮೇನ್ ಅಂದರೆ ನಾವು KPTCLinದ ತಗೋತೀವಿ, ಮತ್ತು ವಿಂಡು, ಮತ್ತು ಇದರಿಂದ ಸೋಲಾರು, ಮ್ಯಾಕ್ಸಿಮಮ್ ಇದರಿಂದ ಮಿನಿ ಹೈಡ್ರಲ್ ಅಂತೇಳಿ ಅದರಿಂದ ತಗೋತೀವಿ. ಬಯೋಮೆಸ್ ಇವೆಲ್ಲ ಹೆಚ್ಚಿಗೆ ತಗೊಳ್ಳೋದು ಇದೆ. ಮಿನಿ ಹೈಡ್ರೋ, ವಿಂಡು, ಸೋಲಾರು ಆ್ಯಂಡ್ KPTCL. ಓಕೆ ಸರ್, ಕಲಬುರಗಿಯನ್ನು ಸನ್ ಸಿಟಿ ಅಂತ ಕರೀತಾರೆ. ಹೌದು. ಸೋಲಾರ್ ವಿದ್ಯುತ್ತಿಗೆ ತುಂಬ ಅಪಾರ್ಚುನಿಟೀಸ್ ಇದೆ ಅಂತ ಕೇಳಿದ್ದೀವಿ. ಈ ನಿಟ್ಟಿನಲ್ಲಿ ಜಸ್ಕಾಮ್ ಏನಾದರೂ ಅದನ್ನು ಅಂದರೆ ಇದು ಸನ್ ಪವರ್ನ ಯೂಸ್ ಮಾಡಿ ಸೋಲಾರನ್ನು ಜಾಸ್ತಿ ಮನೆಗಳಿಗೆ ಅಳವಡಿಸೋದು, ಈ ಥರ ಏನಾದರೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರೇನು ಸರ್? ನಮ್ಮ ಹತ್ರ ಒಂದು ಸ್ಕೀಮ್ ಇದೆ. ಅದರಲ್ಲಿ 80% ಸಬ್ಸಿಡಿ ಸಿಗುತ್ತೆ, 50% ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ, 20% 30% ಸೆಂಟ್ರಲ್ ಗೌರ್ಮೆಂಟು, ಇನ್ನು 20% ಫಾರ್ಮರ್ಸಿಗೆ ಮತ್ತು ಕಸ್ಟಮರ್ಸಿಗೆ ಅಂತ ಇಟ್ಟಿದೆ. ಟೋಟಲ್ 80% ಸಬ್ಸಿಡಿ ಸಿಗುತ್ತೆ. ಅದರಲ್ಲಿ ತಾವು ಯಾವ ಸ್ಕೀಮ್ ಸರ್ ಅದು? ಇದು PM ಸೂರ್ಯಗ್ರಹ ಅಂತೇಳಿ. ಓಕೆ. ಅದರಲ್ಲಿ ನೋಡಿ 1 KV ಹಾಕಿದರೆ ನಿಮ್ಗೆ 30,000 ಸಬ್ಸಿಡಿ ಸಿಗುತ್ತೆ. 2 KV ಹಾಕಿದರೆ 60,000, ಮತ್ತು 3 KV ಹಾಕಿದರೆ 78,000 ಸಬ್ಸಿಡಿ. ಅಬೋದೆನ್ 3 KV ಎಷ್ಟೇ ಹಾಕಿದರೂ ಕೂಡ ಅದು ಸಬ್ಸಿಡಿ 78,000ನೇ ಇರುತ್ತೆ. ಓಕೆ. ಇದು ಇನ್ಸ್ಟಾಲೇಷನಲ್ಲಿ ಏನಾದರೂ ಹೆಲ್ಪ್? ಇನ್ಸ್ಟಾಲೇಷನ್ಗೇನು ನಮ್ಮದು ಆ್ಯಪಲ್ಲಿ ಇದು ವೆಬ್ಸೈಟ್ ಇದೆ, ಅದರಲ್ಲಿ ಅವರು ಅರ್ಜಿ ಹಾಕಿದರೆ ಅವರು ಇನ್ಸ್ಟಾಲ್ ಮಾಡಿದರೆ ವಿ ಕ್ಯಾನ್ ಪರ್ಚೇಸು ಮಾಡ್ತೀವಿ, ಅವ್ರಿಗೆ ಮನೆಗೂ ಫ್ರೀ ಕರೆಂಟು ಸಿಗುತ್ತೆ. ಓಕೆ ಸರ್, ಇದು PM ಸೂರ್ಯಘರ್ ಯೋಜನೆ ಬಗ್ಗೆ. PM ಸೂರ್ಯಘರ್. ಇನ್ನೊಂದು ಕರೆ ಇದೆ ಸರ್, ನೋಡೋಣ. ಹಲೋ ಸರ್ ನಮಸ್ಕಾರ. ನಮಸ್ತೆ, ತಮ್ಮ ಪರಿಚಯ ಮಾಡಿಕೊಡ್ರಿ.
ಸರ್ ನಮ್ಮ ಹೆಸರು ಅಶೋಕ್ ಅಂತ ಸರ್, ಗುರ್ಮೆಟ್ಕರ್, ಯಾದಗಿರಿ ಜಿಲ್ಲೆ. ಹಾಂ, ಗುರ್ಮಿಟ್ ಕಲ್ಲಿಂದ ಮಾಡಿರಿ ಅಶೋಕ್ ಅವ್ರು. ಏನು ಮಾಡ್ತೀರಿ ಅಶೋಕ್ ಅವರೇ? ಸರ್ ರೈತರು ಸರ್ ನಾವು. ಹಾಂ, ಪ್ರಶ್ನೆ ಕೇಳ್ರಿ. ಪ್ರವೀಣ್ ಸರ್ ಇದ್ದಾರೆ. ನಮಸ್ಕಾರ ಅಶೋಕರ್ ಹೇಳ್ರಿ. ಸರ್ ನಮಸ್ಕಾರ. ನಮಸ್ಕಾರ ರೀ ಅಶೋಕರ್. ಸರ್ ಇವಾಗ ಆರ್ಡರ್ ನಂಬರು ತಗೋಬೇಕಾದ್ರೆ ಹ್ಮ್. ಫೀಸ್ ತುಂಬಬೇಕೇನು ಸರ್ ಅಲ್ಲಿ? ಅಲ್ಲ, ನೀವು ಮನೆಗೆ ತೊಗೋಬೇಕಲ್ಲತ್ತೀರಿ ಏನು ಹೊಲಕ್ಕೆ ಇಲ್ಲ ಸರ್, ತೊಗೋಬೇಕಲ್ಲ? ಕೃಷಿ ಪಂಪ್ ಸೆಟ್ಗೆ ಸರ್. IP ಸೆಟ್ಟಿಗೆ ನೋಡ್ರಿ, ಇದರಲ್ಲಿ ಏನಿರ್ತದೆ IP ಸೆಟ್ನೇ ಟೋಟಲು 35,200 ಬರೀ ಮೀಟ್ರು ಮತ್ತು ರಿಜಿಸ್ಟ್ರೇಷನ್ನು ಮತ್ತು ಇದಕ್ಕೆಲ್ಲ ಖರ್ಚು ಬರ್ತದೆ ರೀ. ಬಟ್ ನಿಮ್ಮ IP ಸೆಟ್ಟಿಗೆ ಹೆಂಗೆ ಆಗ್ತದಂದ್ರೆ, ನಿಮ್ಮ ಹೊಲದ ಬಾಜುನೇ ಕಂಬ ಇದ್ರೆ ಇಷ್ಟೇ ದುಡ್ಡಲ್ಲಿ ಆಗ್ತದೆ ಅದು. ಇಲ್ಲ ನಿಮ್ಮ ಹೊಲ ದೂರ ಇತ್ತು, ಅಲ್ಲಿ ಯಾವ ಕಂಬ ಇರಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಅಧಿಕಾರಿ ಬಂದು ಎಸ್ಟಿಮೇಟ್ ಮಾಡ್ತಾರೆ ರೀ. ಅಂದ್ರೆ ಇಲ್ಲಿ ಈ ಕಂಬದ್ಲಿಂತ ನಿಮ್ಮ ಹೊಲದ ತನಕ ಎಷ್ಟು ಕಂಬಗಳು ಆಗ್ತಾವ, ವೈರ್ ಎಷ್ಟು ಆಗ್ತದ, ಟ್ರಾನ್ಸ್ಫಾರ್ಮರ್ ಅದನೋ ಇಲ್ಲೋ, ಅದೆಲ್ಲ ಚೆಕ್ ಮಾಡಿ ಒಂದು ಎಸ್ಟಿಮೇಟ್ ಮಾಡಿ ಕೊಡ್ತಾರೆ. ಅದು ಎಸ್ಟಿಮೇಟ್ ಮಾಡಿದ ಮೇಲೆ ಆ ಎಸ್ಟಿಮೇಟ್ ದುಡ್ಡು ತಾವು ಕಟ್ಟಿದ ಮೇಲೆ ಅದು ಮಾಡಿಕೊಡ್ತಾರೆ. ಸರ್ ನಮ್ಮ ಹೊಲದಲ್ಲೇ ಇದೆ ಸರ್ ಕಂಬ, LT ಲೈನ್. ನೋ ಪ್ರಾಬ್ಲಮ್, ಇಮಿಡಿಯೇಟ್ ಮಾಡಿಸ್ಕೊಡ್ತೀನಿ. ತಾವು ಏನೂ ಇಲ್ಲ, ಅಲ್ಲಿ ನಮ್ಮದು ಆಫೀಸ್ಗೆ. ಎಷ್ಟು ಫೀಸ್ ಆಗ್ಬೋದು ಸರ್ 5 HP ಮೋಟ್ರಿಗೆ? 5 HP ನೋಡ್ರಿ, 1 HP 1600 ಹಿಡೀರಿ, ಇಂಟು 5 ಮಾಡಿರಿ. ಟೋಟಲ್ ನಿಮಗೆ 28,000ದಾಗ ಆಗ್ತದೆ ನೋಡ್ರಿ. ಬರೀ ಇದು ಕನೆಕ್ಷನ್ ಸಲಗ, ವಯರು ಅದೇನೂ ಇರಲ್ಲ, ಬರೀ ಕನೆಕ್ಷನ್. ಸರ್ ಇನ್ನೊಂದು, ಇದು ಹೊಸ TC ತಗೋಬೇಕಂತ ಪ್ಲಾನ್ ಮಾಡಿದ್ದೇವೆ ಸರ್ ನಾವು ಇಬ್ಬರು ರೈತರು ಕೂಡಿ. ನೀವು ನೋಡ್ರಿ, TC ತಗೋದು ನೆಸಸರಿ ಇಲ್ಲ. 3 ಜನ ರೈತರಿದ್ರೆ ನಾನೇ ಫ್ರೀ TC ಹಾಕ್ಸ್ಕೊಡ್ತೀನಿ. ನೀವು ಯಾವುದು, ನೀವು 3 ಜನ ರೈತರು ಕಲ್ತು ತೊಗೊಂಡ್ರೆ, 2 ಜನ ರೈತರಿದ್ರು ನಾ ಫ್ರೀ TC ಹಾಕ್ಸ್ಕೊಡ್ತೀನಿ ನಿಮಗೆ. ಒಂದು ದುಡ್ಡು TC ಕೊಡೋದು ನೆಸಸರಿ ಇಲ್ಲ. ಓಕೆ ಸರ್, ನಾ ಫ್ರೀ ಹಾಕ್ಸ್ಕೊಡ್ತೀನಿ ನಿಮ್ಗೆ TC. ನಮಸ್ಕಾರ ಸರ್. ನಮಸ್ಕಾರ ರೀ. ಧನ್ಯವಾದಗಳು ಅಶೋಕ್ ಅವರೇ. ಓಕೆ ಸರ್. ಇನ್ನೊಂದು ಕರೆ ಇದೆ ಸರ್, ನೋಡೋಣ ಯಾರಿದ್ದಾರೆ ಅಂತ. ಹಲೋ. ಹಲೋ. ಹಾಂ ಸರ್, ಹೇಳಿ. ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಸ್ಕಾಂ ಕಾರ್ಯಕ್ರಮ ಅನುಷ್ಠಾನದ ಬಗ್ಗೆ ಮಾತಾಡ್ತಿದ್ದೀವಿ. ಸರ್ ತಮ್ಮ ಪರಿಚಯ ಮಾಡಿಕೊಡ್ರಿ. ಸರ್ ನಾವು ಚಿತ್ತಾಪುರ ತಾಲೂಕಾ ಬಂಕಲ್ಗದಿಂದ ಶಾಂತಕುಮಾರ್ ರೆಡ್ಡಿ ಅಂತ ಮಾತಾಡೋದು. ಶಾಂತಕುಮಾರ್ ರೆಡ್ಡಿ ಅವ್ರು ಏನು ಮಾಡ್ತೀರಿ? ಸರ್ ನಾವು ಇಲ್ಲೇ ಕೆಲಸ ಮಾಡ್ತೀವಿ ಸರ್, ರೈತರಾಗೆ ಇದ್ದೀವಿ. ಹಾಂ, ಈಗ ಜೆಸ್ಕಾಂ ಅಧ್ಯಕ್ಷರಿದ್ದಾರೆ, ಪ್ರಶ್ನೆ ಕೇಳ್ರಿ. ನಮಸ್ಕಾರ ರೀ ಶಾಂತಕುಮಾರ್ ರೆಡ್ಡಿ ಅವರೇ. ನಮಸ್ಕಾರ ರೀ ರೆಡ್ಡಿ ಅವರೇ, ಹೇಳ್ರಿ. ಸರ್ ನಾವು ಚಿತ್ತಾಪುರದಲ್ಲಿ ಒಂದು ಮನೆ ಬಾಡಿಗೆ ಮಾಡ್ಕೊಂಡಿವಿ ಸರ್ ನಾವು. ಹಾಂ ರೀ. ಅದು ಕೆಲವು ದಿನ ಹಿಂದ್ಗಡೆ ಒಂದು ಅದೇನು ಈಗ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಏನಾಗಿರ್ಲಿಲ್ಲ, ಅದು ಆ ಕಡೆ ಏನಾಗಿತ್ತು ಅಂದ್ರೆ ಅದು ಮನೆ ಬಾಡಿಗೆ ಯಾರಿಗೆ ಕೊಟ್ಟಿರ್ಲಿಲ್ಲ ಸರ್ ಅವರು. ಓಕೆ. ಅದು ವಿದ್ಯುತ್ ಬಳಸಿರ್ಲಿಲ್ಲ ಸರ್ ಜಾಸ್ತಿ. ಈಗ ಏನಂದ್ರೆ ನಾವು ಅದು ಬಾಡಿಗೆ ತಗೊಂಡಿವ್ರಿ, ಒಟ್ಟು ಅದು ಗೃಹ ಜ್ಯೋತಿದು 25 ಯೂನಿಟ್ ಮಾತ್ರ ಸಿಗ್ತಾ ಇದೆ ಸರ್ ಅದು. ಅದು ಏನದ ರೀ ಶಾಂತಕುಮಾರ್ ಅವರೇ, 1 ಮೀಟರಿಗೆ ಇಷ್ಟು ಲಿಮಿಟ್ ಅಂತ ಇರ್ತದೆ. ಒನ್ಸ್ ಆ ಲಿಮಿಟ್ ಕ್ರಾಸ್ ಮಾಡಿದ್ರಂದ್ರೆ ಆ ಸ್ಕೀಮಿಂದ ಹೊರಗೆ ಹೋಗ್ತದೆ ಅದು. ಅಂದ್ರೆ ಹಿಂದೆ ಇರೋರು ಏನು ಮಾಡ್ಯಾರ ಅಂದ್ರೆ ಅದು ಜಾಸ್ತಿ ವಿದ್ಯುತ್ ಬಳಕೆ ಮಾಡಿದಾರೆ, ಅದಕ್ಕೆ ಆ ಸ್ಕೀಮ್ನಿಂದ ಹೊರಗೆ ಹೋಗಿರ್ಬೋದು. ಅದು ಒಂದ್ಸಲ ಅದು ಲಿಮಿಟ್ ಕ್ರಾಸ್ ಆಯ್ತಪ್ಪ ಅಂತಂದ್ರೆ ಮತ್ತೆ ವಾಪಸ್ ಸ್ಕೀಮ್ನಾಗ ಬರಲ್ರಿ. ಇಲ್ಲ ಸರ್, ಒಟ್ಟ ಬಳಕೆ ಮಾಡಿಲ್ರಿ ಅವ್ರು, ಒಟ್ಟ ವಿದ್ಯುತ್ತೇ ಬಳಕೆ ಮಾಡಿಲ್ರಿ, ಅಷ್ಟೇ ಮನೆ ಬಂದ್ ಮಾಡಿ ಇಟ್ಟಿದ್ರಂತ್ರಿ ಅವ್ರು. ನಮ್ಮ ಟೆಕ್ನಿಕಲ್ ಇವರು ಶಾಂತಕುಮಾರ್ ರೆಡ್ಡಿ ಅವರೇ, ತಾವು ಏನೀಗ ಬಾಡಿಗೆ ಕೊಟ್ಟಿರಲ್ಲ, ಅದು ನಿಮ್ದು ಖಾಲಿ ಇದ್ದಂಗೆ ಕಾಣಿಸ್ತಾ. 1 ವರ್ಷದಿಂದ ನಿಮ್ದು ಏನು ಕನ್ಸಂಪ್ಷನ್ ಬಂದಿಲ್ಲ, ಅದು ಎವರೇಜು ಅದು 25 ಯೂನಿಟೇ ಬಂದಿದೆ. ಸೊ ಹಾಗಾಗಿ ಅದನ್ನು 25 ಯೂನಿಟ್ ತೊಗೊಳ್ತಿದೆ ಅದು. ಅದಕ್ಕೆ ಅದು ಎಂಟೈಟಲ್ಮೆಂಟ್ ಅಂತಾರೆ ಏನ್ರಿ. 1 ವರ್ಷ ಸರಾಸರಿ ಆಧಾರದ ಮೇಲೆ ಅದು ಕನ್ಸಂಪ್ಷನ್ ಇರ್ತದೆ ರೀ, ಅದ್ರ ಮೇಲೆ ತೊಗೊಂಡಿರ್ತಿರ್ತದೆ. ಓಕೆ. ಈಗ ನೀವು ಏನಿದೆಯಲ್ಲ, ನಿಮ್ಮ ಟೆನೆಂಟ್ ಏನಾಗಿದೆ, ನೀವು ಗೃಹ ಜ್ಯೋತಿ ಅಪ್ಲೈ ಮಾಡಿ 1000 ಮಿತವಾಗಿ ಬಳಸಕ್ಕೆ ಹೇಳ್ರಿ. ಅಷ್ಟರಲ್ಲಿ ಅದು ಸ್ವಲ್ಪ ಹೆಚ್ಚು ಕಡಿಮೆದಲ್ಲಿ ನಡೆದು ಹೋಗುತ್ತೆ. ಆ 10% ಮಾಡಿ. 1 ವರ್ಷ ಆದ್ಮೇಲೆ ಮತ್ತೆ ಏನು ನಮ್ಗೆ ಜಾಸ್ತಿ ಇಲ್ಲ, 1 ವರ್ಷ ಆದ ನಂತರ 1 ವರ್ಷ ಎವರೇಜ್ ಆದ ನಂತರ ಮತ್ತೆ ನಿಮ್ಗೆ ಜಾಸ್ತಿ ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು 60 ಯೂನಿಟ್ ಬಳಸ್ಕೊಂಡು ಬಂದಿರಿ, 1 ವರ್ಷ ಸರಾಸರಿ 60 ಯೂನಿಟ್ ಬಳಸಿದ್ರೆ 60 ಯೂನಿಟ್ ಬರ್ತದೆ ರೀ ನಿಮಗೆ ಅದು. ಅಂದರೆ ನಿಮ್ಮದು ಏನು ನೀವು ಬಳಸ್ಲಾರ್ದಕ್ಕೆ ಅದು ಏನು ನಿಮ್ದು ಕನ್ಸಂಪ್ಷನ್ ಇದ್ರೆ ಅದಕ್ಕೆ ಎಂಟೈಟಲ್ ಕೊಟ್ಟಿರ್ತಾರೆ ಅದಕ್ಕೆ. ಹೌದಾ ಸರ್? ಓಕೆ. ಅದೇ ಸರ್, ನಮ್ಗೆ ವರ್ಷ ಜರ ಕಡಿಮೆ ಆಕೈತವತ್ತೇನು ಸರ್? ಕಡಿಮೆ ಏನಾಗಲ್ಲ ರೀ, ನೀವು ಬಳಸಿದಂಗೆ ಇರ್ತದೆ. 1 ವರ್ಷ ಈ ವರ್ಷ ನೀವು 60 ಯೂನಿಟ್ ಬಳಸಿರ ಅಂತ ಇಟ್ಕೊಳ್ಳಿ, ಸರಾಸರಿ 60 ಇರ್ತದೆ. 200 ಯೂನಿಟ್ ಒಳಗಡೆ ಎವರೇಜ್ 200 ಯೂನಿಟ್ಸ್ ಒಳಗಡೆ ನೀವು ಬಳಸಿದ್ರಂದ್ರೆ 200 ಯೂನಿಟ್ಸ್ ಒಳಗಡೆ ಬಂತಂದ್ರೆ ಮಾತ್ರ ನಿಮ್ಮ ಗೃಹ ಜೊತೆ ಅಪ್ಲಿಕೇಬಲ್ ಇರ್ತದೆ ರೀ. ನೀವು ಸರಾಸರಿ 200 ಯೂನಿಟ್ಸ್ ದಾಟಿರಿ, ತಿಂಗಳ 200 ಯೂನಿಟ್ ದಾಟ್ತಿ ಅಂದ್ರೆ ನೀವು ಆಟೋಮೆಟಿಕ್ಕಾಗಿ ಅದು ಗೃಹ ಜೊತೆಲಿಂದ ಎಕ್ಸ್ಪೆಲ್ ಆಗುತ್ತೆ ರೀ. ಧನ್ಯವಾದಗಳು ಶಾಂತಕುಮಾರ್ ಅವರೇ. ಸರ್, ಅಂದಾಜು ಒಂದು. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳ್ರಿ. ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ರಿ. ಯಾದಗಿರಿ ಜಿಲ್ಲೆ ಸುರ್ಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ಬಕ್ರಿ ಅವರು ಸುರ್ಪುರದಿಂದ ಮಾಡಿದ್ದಾರೆ. ಅಧ್ಯಕ್ಷರಿದ್ದಾರೆ, ಮಾತಾಡ್ರಿ. ನಮಸ್ಕಾರ ರೀ ಬಕ್ರಿ. ಸರ್ ನಮಸ್ಕಾರ ರೀ. ಈಗ ತಾವು ಜೆಸ್ಕಾಂನಿಂದ ಏನೇನು ಕಾರ್ಯಕ್ರಮ ಹೊಸದಾಗಿ ಕೈಗೊಂಡಿರ? ಹೊಸ ಇನಿಷಿಯೇಟಿವ್ಸ್ ನೀವು ಬಂದ್ಮೇಲೆ ಏನೇನು ತಗೋಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದಾರೆ. ನಾವು ಈಗ ನಾವು ಬಂದ್ಮೇಲೆ ಏನು ಮಾಡೀವಿ, ಫಸ್ಟ್ ಟ್ರಾನ್ಸ್ಫಾರ್ಮರ್ಸು ಭಾಳ ತೊಂದರೆ ಆಗ್ತಾಯಿತ್ತು ರೈತರಿಗೆ. ಸೊ ಅದಕ್ಕೆ ನಾವು 5,000 ಟ್ರಾನ್ಸ್ಫಾರ್ಮರ್ಸ್ ಆರ್ಡರ್ ಮಾಡಿ 1,036 ಟ್ರಾನ್ಸ್ಫಾರ್ಮರ್ಸು ಸ್ಟಾಕಲ್ಲಿ ಇಟ್ಟಿವಿ. ಅಂದರೆ ರೈತರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ. ಒಂದು. ಎರಡನೇದು, ರೈತರಿಗೆ ಸ್ವಲ್ಪ ಕನೆಕ್ಷನ್ಸಿಗೆ ಅದಕ್ಕೆ ತೊಂದರೆ ಆಗ್ಲಕತ್ತಿತ್ತು. ಅದಕ್ಕೆ ಶೀಘ್ರ ಸಂಪರ್ಕ ಅಂಥೇಳಿ ಒಂದು ಯೋಜನೆಯಲ್ಲಿ ಹೊಸ ಕನೆಕ್ಷನ್ಸಿಗೆ ಅಪ್ಲೈ ಮಾಡಲಿಕ್ಕೆ ಅದೊಂದು ಅವಕಾಶ ಮಾಡಿಕೊಟ್ಟಿವಿ ರೀ.
ಇನ್ನೊಂದು ರೈತರಿಗೆ ಆಗಲಿ ಸಾಮಾನ್ಯ ಜನರಿಗೆ ಫೋನ್ ಮಾಡಿದ್ರೆ ಮೊದಲ ನಮ್ಮದು 1912 ಏನು ಕರೆವಾಣಿ ಇತ್ತಲ್ಲ, ಟೋಲ್ ಫ್ರೀ ನಂಬರ್, ಹೆಲ್ಪ್ಲೈನು, ಅದಕ್ಕೆ ಕನೆಕ್ಟ್ ಆಗಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ಸ್ ಇದ್ದು. ನಾನು ಇದಕ್ಕಿಂತ ಮುಂಚೆ ನಂದು ಕಂಪ್ಲೇಂಟು 191ಗೆ ನಾನೇ ಫೋನ್ ಮಾಡ್ತಿದ್ದೆ. ಅವಾಗ ತುಂಬ ಬ್ಯುಸಿ ಬರ್ತಾಯಿತ್ತು. ಅದಕ್ಕೆ ನಾನೇ ಸ್ವಂತ ಒಂದಿನ ಅದು 1912 ಅಲ್ಲಿ ಕುಂತು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಇದು ಬ್ಯುಸಿ ಯಾಕೆ ಬರ್ಲತ್ತದಪ್ಪ ಅಂದ್ರೆ ಅಲ್ಲಿ ತುಂಬ ಕಮ್ಮಿ ಜನ ಕೆಲಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ಬಂದಮೇಲೆ ಇನ್ನೊಂದು 50 ಜನ ಹೆಚ್ಚಿಗೆ ಮಾಡಿದ್ದೀವಿ. ಮತ್ತು ಒಂದು ವಾಟ್ಸಪ್ಪು ಕೂಡ ಲಾಂಚ್ ಮಾಡ್ತಾಯಿದ್ದೀವಿ. ಅಂದರೆ ಈಗ ಒಬ್ರೊಬ್ರಿಗೆ ಫೋನ್ ಮಾಡಿ ಹೇಳೋದಾಗಲ್ಲ. ಒಂದು ಕಂಪ್ಲೇಂಟು ಏನೋ ವಿಸಿಬಿಲಿಟಿ ಅಂದರೆ ಈಗ ಒಂದು ಪೋಲ್ ಬಿದ್ದದ, ವೈರ್ ತಳಗದ, ಅದೊಂದು ಫೋಟೋ ಹೊಡೆದು ಕಳಿಸ್ಬಿಟ್ರೆ ಸಾಕು, ಅದು ನಮ್ಮ ಕಂಪ್ಲೇಂಟ್ ಏನು ರೀ, ಅದು ಲಾಂಚ್ ಮಾಡ್ತೀವಿ ರೀ. ಇನ್ನೂ ಲಾಂಚ್ ಆಗಿಲ್ಲ ಇವ್ರೆ, ರೆಡಿ ಆ್ಯಪ್ ರೆಡಿ ಇಟ್ಟಿವಿ, ಲಾಂಚ್ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿವಿ ರೀ. ಅದು ತಾವು ಎಲ್ಲೇ ಕೂತು ತಮ್ಮ ಸಮಸ್ಯೆ ಒಂದು ಫೋಟೋ ಮುಖಾಂತರ ಕಳಿಸಿದ್ರು ಅದು ಲಾಂಚ್ ಆಗ್ತದೆ ನಮ್ಮಲ್ಲಿ. ಅದು ಹೆಂಗೆ ಮಾಡಿವಿ ಸಿಸ್ಟಮ್ ಅಂದ್ರೆ ರೀ, ಈಗ ಲಾಂಚ್ ಆದಮೇಲೆ ಲೋಕಲ್ SOಗೆ AEE ಕಂಪ್ಲೇಂಟ್ ರೇಸ್ ಆಗ್ತದೆ. ಅವ್ರು ಸಾಲ್ವ್ ಮಾಡಿಲ್ಲಪ್ಪ ಅಂದ್ರೆ ಹೈಯರ್ ಅಥಾರಿಟಿ ಬರ್ತದೆ ರೀ. ಇಷ್ಟು ದಿನದಾಗ, ಒಂದು ವಾರದಾಗ. ಇನ್ನು 2 ದಿನದಾಗ ಅದೂ ಆಗಿಲ್ಲಪ್ಪ ಅಂದ್ರೆ ಅದ್ರ ಹೈಯರ್ ಅಥಾರಿಟಿಗೆ ಬರ್ತದೆ. ಅವಾಗ ಬಂದಾಗ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ. ನೋಡಿರಿ ಇದು ಕಂಪ್ಲೇಂಟ್ ರೇಸ್ ಆದ್ರೆ ಸಾಲ್ವ್ ಯಾಕೆ ಮಾಡಿಲ್ಲ ಅಂತೇಳಿ ಆ ಸಿಸ್ಟಮ್ ಕ್ರಿಯೇಟ್ ಮಾಡೀವಿ ರೀ. ಅಂದ್ರೆ ನೀವು ಕಂಪ್ಲೇಂಟ್ ಮಾಡಿದ ತಕ್ಷಣ ಅದಕ್ಕೆ ಯಾರೂ ಸಾಲ್ವ್ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ ನಮ್ಮ ಹೈಯರ್ ಅಥಾರಿಟಿದು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೋದು ಅಂತ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದೀವಿ ರೀ. ಮತ್ತು ಒಂದು ಆ್ಯಪು ಕೂಡ ಲಾಂಚ್ ಮಾಡ್ತಾಯಿದ್ದೀವಿ. ಆ ಆ್ಯಪಲ್ಲಿ ಏನಿರ್ತದೆ ಅಂದ್ರೆ ಜಸ್ಕಾಮ್ ಆ್ಯಪ್ ಅಂತ ಒಂದು ಲಾಂಚ್ ಮಾಡ್ಬೇಕು ಅಂದ್ಕೊಂಡಿವ್ರಿ. ಅದನ್ನು ಇನ್ನು ಸಾಫ್ಟ್ವೇರ್ ರೆಡಿ ಆಗ್ಲಾಗತ್ತದ. ಅಂದ್ರೆ ಅದರಲ್ಲಿಂತ ನೀವು ಅಲ್ಲೇ ಕುಂತು ನೀವು ಬಿಲ್ ಕಟ್ಬೋದು, ಅಥವಾ ನೀವು ಕನೆಕ್ಷನಿಗೆ ಅಪ್ಲೈ ಮಾಡ್ಬೋದು, ನೀವು ಕಂಪ್ಲೇಂಟ್ ರೇಸ್ ಮಾಡ್ಬೋದು, ಎನಿಥಿಂಗ್. ನೀವು ಸೋಲಾರ್ ಮನೆಗೆ ಹಾಕಿದಂದ್ರೆ ನಿಮ್ಮ ಸೋಲಾರ್ ಎಷ್ಟು ಯೂನಿಟ್ ಸುಟ್ಟಿರಿ, ಇನ್ನೂ ಜಸ್ಕಾಮಿಗೆ ಎಷ್ಟು ದುಡ್ಡು ಬರ್ತದೆ ಅಂದ್ರೆ ಎಂಟೈರ್ ನಿಮ್ಮದು ಮೀಟ್ರದ್ದು ಏನಿರ್ತದೆ ಒಂದು ಪ್ರೊಫೈಲ್, ಒಂದು ಮೀಟ್ರದ್ದು ಪ್ರೊಫೈಲ್ ಒಂದರದಲ್ಲಿ ಇರ್ತದೆ ರೀ. ಅದು ಎಲ್ಲ ಎಂಟೈರ್ ಇದು ಅದರಲ್ಲೇ ನೋಡ್ಕೋಬೋದು ನೀವು. ಬಕ್ರಿ ಅವರೇ, ಧನ್ಯವಾದಗಳು ಕರೆ ಮಾಡಿ ಪ್ರಶ್ನೆ ಕೇಳಿದ್ದಕ್ಕೆ. ಹಾಂ ಹೇಳ್ರಿ. ಹಲೋ, ಹೊಸಬರು ಕನೆಕ್ಟ್ ಆಗಿದ್ದಾರೆ. ಹಲೋ ನಮಸ್ಕಾರ ಸರ್. ನಮಸ್ತೆ, ತಮ್ಮ ಪರಿಚಯ ಮಾಡಿಕೊಡ್ರಿ. ನಾವು ಸಂಗಪ್ಪ ವಾಲಿ ಅಂತ ಇಲ್ಲಿ ಗಣೇಶ ನಗರದಿಂದ ಮಾತಾಡ್ತಾ ಇದ್ದೀವಿ ಸರ್. ಸಂಗಪ್ಪ ವಾಲಿ, ಗಣೇಶ್ ನಗರನಾ, ಕಲಬುರಗಿ? ಇದು ಭಾಗ್ಯವಂತಿ ನಗರ ಸರ್. ಭಾಗ್ಯವಂತಿ ನಗರ, ಕಲಬುರಗಿನೇ ಅಲ್ವಾ? ಕಲಬುರಗಿ ನಗರ. ಪ್ರಶ್ನೆ ಕೇಳ್ರಿ, ಅಧ್ಯಕ್ಷರಿದ್ದಾರೆ. ನಮಸ್ಕಾರ. ನಮಸ್ಕಾರ ರೀ, ಹೇಳ್ರಿ. ನಾವು ಇಲ್ಲಿ ಸಂಗಪ್ಪ ವಾಲಿ ಅಂತ ಇಲ್ಲಿ ಭಾಗ್ಯವಂತಿ ನಗರದಾಗಿದ್ದೀವಿ ರೀ. ಹೇಳ್ರಿ ಸಂಗಪ್ಪ. ನಾವು ರೂಮ್ ಟಾಪ್ ಇದಕ್ಕೆ ಸಲುವಾಗಿ ಇನ್ಸ್ಟಾಲ್ ಮಾಡಿದ್ದೀವಿ ಸರ್. ಓಕೆ. ಬ್ಯಾಂಕ್ ಲೋನ್ ತಗೊಂಡು. ಓಕೆ. 3 ಕಿಲೋಮೀಟರ್ ರೀ ಸರ್. ಓಕೆ. ಬಟ್ ಸ್ಮಾರ್ಟ್ ಫೋನ್ ಶಾರ್ಟೇಜ್ ಇರೋದ್ರಿಂದ ಸ್ವಲ್ಪ ವರ್ಕ್ ಕಂಪ್ಲೀಟ್ ಆಗ್ತಾ ಇಲ್ಲ ಸರ್. ಸ್ಮಾರ್ಟ್ ಮೀಟರ್, ಸ್ಮಾರ್ಟ್ ಫೋನ್ ರೀ. ಅದಕ್ಕೆ ಸ್ವಲ್ಪ ಸ್ಮಾರ್ಟ್ ಫೋನ್ ಲಿಂದ ನಮಗೆ ನಂದಾದ್ಮೇಲೆ ಇನ್ನೊಂದು ಇವಿಡೆಂಟ್ ಫಂಡ್ಸ್ ನಾವೆಲ್ಲ ಹಾಕ್ಬೇಕಂತ ಮಾಡಿದ್ವಿ. ಅಲ್ಲ, ಏನು ಕೊರತೆ ಅಂತ ಅರ್ಥ ಆಗಲಿಲ್ಲ. ಸ್ಮಾರ್ಟ್ ಫೋನಾ? ಸ್ಮಾರ್ಟ್ ಮೀಟರ್ ಸರ್. ಮೀಟರ್ ಅಲ್ವಾ? ಓಕೆ ಓಕೆ. ಶಾರ್ಟೇಜ್ ಇದೆ ಅಂತೆ. ಅದು ಸ್ಮಾರ್ಟ್ ಮೀಟರ್ ಇದ್ರೆ ಅದು ಕನೆಕ್ಷನ್ ಈಗ ಹೊಸ ಕನೆಕ್ಷನ್ ಎಲ್ಲ ಕೇಳಿದ್ ಒಳ್ಳೇದು ಮಾಡಿದ್ರಿ. ಈಗ ಸರ್ ನಾವು ಏನು ಮಾಡಿದ್ದೀವಿ ವಾಲಿ ಅವರೇ, ನಾವು ಈಗ ಎಂಟೈರ್ ಒಂದು ಸ್ಮಾರ್ಟ್ ಮೀಟರ್ ಅಂತ ಒಂದು ಲಾಂಚ್ ಮಾಡಿದ್ದಾರೆ. ಎಂಟೈರ್ ಎಲ್ಲ ಜಸ್ಕಾಮ್, ಅದು ಎಸ್ಕಾಮ್ಸ್ ಎಲ್ಲ ಎಂಟೈರ್ ಕರ್ನಾಟಕ ಈಗ ಮುಂದೆ ಸ್ಮಾರ್ಟ್ ಮೀಟ್ರೇ ಬರ್ತಾ ಇದೆ. ಅದರಲ್ಲಿ ನಿಮಗೆ ಏನೇ ರೀಡಿಂಗ್ ಇದ್ರೂ ನಿಮ್ಮ ಮೊಬೈಲಲ್ಲಿ ಇರುತ್ತೆ. ಇಟ್ಸ್ ಲೈಕ್ ಎ ಮೊಬೈಲ್ ಓನ್ಲಿ. ನಿಮ್ದು ಏನು ಯೂನಿಟ್ ರನ್ ಆಗುತ್ತೆ, ಎಕ್ಸಾಂಪಲ್ ನಿಮ್ಮ ಮನೆಗೆ ಡ್ರಿಪ್ ಆಯಿತು ಕರೆಂಟ್ ಅಂದರೆ ನಮಗೆ ಅಲ್ಲಿ ಮೆಸೇಜ್ ಬಂದ್ಬಿಡುತ್ತೆ, ಇವ್ರದ್ದು ಕನೆಕ್ಟ್ ಡ್ರಾಪ್ ಆಗಿದೆ. ನೀವು ಎಕ್ಸಾಂಪಲ್ 3 kV 4 kV ಕನೆಕ್ಷನ್ ತೊಗೊಂಡಿರಿ, ನೀವು 4 kV 5 kV ಯೂಸ್ ಮಾಡ್ತಾ ಇದ್ರೆ ಹೆವಿ ಲೋಡ್ ಆಗ್ತಾ ಇದೆ, ಅದು ನಮಗೆ ಮೆಸೇಜ್ ಬರುತ್ತೆ. ನೋಡ್ರಿ, ಇವರಿಗೆ ಲೋಡ್ ಜಾಸ್ತಿ ಆಗ್ತದೆ, ಲೋಡ್ ಹೆಚ್ಚಿಗೆ ಮಾಡಿ ಕೊಡಬೇಕು ಅಂತ. ಅದು ಒಂದು ಕನೆಕ್ಷನ್. ಇದು ವಾಲಿಯವರೇ, ಅದು ಶೀಘ್ರದಲ್ಲೇ ನಿಮಗೆ ಮೀಟರ್ಸು ಬರ್ತವೆ. ಒಂದು ನಿಮಿಷ ಸರ್, 1 ಸೆಕೆಂಡ್. ತಾವು ಏನು 3 ಕಿಲೋವ್ಯಾಟ್ ಸೋಲಾರ್ ರೂಫ್ಟಾಪ್ ಹಾಕಿರಲ್ಲ, ಅದಕ್ಕೆ 1/3/2026ಲಿಂದ ಮ್ಯಾಂಡೇಟ್ರಿ ಆಗಿ ಸ್ಮಾರ್ಟ್ ಮೀಟರ್ ಅಳವಡಿಸಲಿಕ್ಕೆ ಕೊಟ್ಟಿದ್ದೀವಿ. ಸೊ ನೀವು ಏನು PPA ಮಾಡ್ಕೊಂಡಿದ್ರಲ್ಲ, ನೀವು PPA ಮಾಡ್ಕೊಂಡು ನಿಮ್ದು ಆಲ್ರೆಡಿ ಕಮಿಷನ್ ಆಗಬೇಕಿತ್ತು, ಅಷ್ಟೇ ತಾನೇ ನೀವು ಹೇಳ್ತಾರದು? ವಾಲಿ ಅವರೇ ಕೇಳಿಸ್ತಿದೆ ರೀ? ಹೇಳಿ ಸರ್. ಹಾಂ, ಕೇಳಿಸ್ತಿದೆ ರೀ ತಮಗೆ? ಕೇಳ್ತಾ ಇದೆ, ಹೇಳಿ ಸರ್. ಆಯಿತು, ನಿಮ್ಮದು PPA ಆಗಿದೆ ಅಲ್ಲ? ಆಗಿದೆ ಸರ್. ಆಗಿದೆ ಅಂತಂದರೆ ಸ್ಮಾರ್ಟ್ PPA ಎಲ್ಲ ಆಗಿದೆ ಸರ್. ಓನ್ಲಿ ಸ್ಮಾರ್ಟ್ ಮೀಟರ್ ಸಲುವಾಗಿ ಪೆಂಡಿಂಗ್ ಇದೆ. ಸರಿ, ನಾವು ನಿಮ್ಮ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ನಿಮಗೆ ಇವತ್ತು ನಿಮಗೆ ಮಾತಾಡಿ ನಾವು ಕಮ್ಯುನಿಕೇಟ್ ಮಾಡಿ ನಿಮಗೆ ಮೀಟರ್ ಕೊಡಿಸ್ತೀವಿ ಅಂತ ರೀ. ನಿಮ್ಮ ನಂಬರ್ ಕೊಟ್ಟಿರಿ. ವಾಲಿ ನಂಬರ್ ಹೇಳ್ರಿ ವಾಲಿ ಅವರೇ. 944 944 98 98 49 49 036 ಸರ್. 036.
ಧನ್ಯವಾದಗಳು ವಾಲಿ ಅವರೇ. ಅನಂತರ ಇದು ಇಂಪ್ಲಿಮೆಂಟ್ ಆದ್ರೆ ಮತ್ತೆ ಇನ್ನೊಂದು 3 ಕಿಲೋವಾಟ್ಗೆ ಅಪ್ಲೈ ಮಾಡಿ ಒಟ್ಟು 6 ಕಿಲೋವಾಟ್ ಜನರೇಟ್ ಮಾಡ್ಬೇಕಂತ. ಓಕೆ ಒಳ್ಳೇದು. ನಾವೆಲ್ಲ ಬ್ಯಾಂಕ್ ಸ್ಟಾಫ್ ಇದೀವಿ ಸರ್, ನೇಬರ್ಸ್ ಎಲ್ಲ ನಮ್ಮದ್ ನೋಡಿ ಎಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಮಾಡಿಸ್ರಿ ಎಲ್ಲರೂ ಮಾಡಿಸ್ರಿ. ಡೆಮೋ ತೋರಿಸ್ರಿ ಅಂತ. ಇದು ಒಳ್ಳೆ ಮೂರಿ ಮಾಡಿಸ್ರಿ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ವಾಲಿ ಅವರೇ. ಸರ್, ಈಗ ನೀವು ಸೂರ್ಯಘರ್ ಯೋಜನೆ ಬಗ್ಗೆ ಹೇಳಿದ್ರಿ, ರೂಫ್ ಟಾಪ್ ಯೋಜನೆ ಬಗ್ಗೆ ಹೇಳಿದ್ರಿ. ಹೀಗೆ ರೈತರಿಗೆ ಏನಾದರೂ ಯೋಜನೆ ಇದೆಯಾ ಸರ್? ಕುಸುಂಬಿ ಅಂತ ರೈತರಿಗೆ ಒಂದು ಯೋಜನೆ ಇದೆ ರೀ. ಅದರಲ್ಲೂ ಸೇಮ್ ಸ್ಟೇಟ್ ಗೌರ್ಮೆಂಟಿಂದ 50%, 30% ಸೆಂಟ್ರಲ್ ಗೌರ್ಮೆಂಟಿಂದ, 20% ಫಾರ್ಮರ್ಸಿಗೆ ಅಂತ ಇದೆ. ಅದರಲ್ಲಿ ಈ ಯೋಜನೆಯಲ್ಲಿ ಏನಿರುತ್ತೆ ಸರ್? ಇದರಲ್ಲಿ ನೋಡ್ರಿ, ಒಂದು ಪಂಪ್ ಸೆಟ್ ಮೋಟ್ರ್, ಬೋರಿಂಗ್ ಮೋಟ್ರಿಗೆ ತಾವು ಪಂಪ್ ಸೆಟ್ ಕೂಡಿಸಿದ್ರೆ ಎನಿ ಮೋಟ್ರ್ ಅದು ಸೋಲಾರ್ ಅದಕ್ಕೆ ಇದು ಕೂಡಿಸಿ ನಾವು ಕೊಡ್ತೀವಿ. ಅದರಲ್ಲಿ ಅಪ್ಲೈ ಮಾಡ್ಬೇಕು ಅವರು. ಎಲ್ಲಿ ಅಪ್ಲೈ ಮಾಡ್ಬೇಕು ಸರ್ ಅವರು? ಅದು ಒಂದು ವೆಬ್ಸೈಟ್ ಇದೆ ನಮ್ಮದು. ಅದೇ ಸೇಮ್ ಜೆಸ್ಕಾಮ್ ಎಲ್ಲ ಆನ್ಲೈನ್ ಮಾಡಬೇಕಾ? ಆನ್ಲೈನ್ ಆಫೀಸ್ಗೂ ಬರ್ಬೋದು, ತೊಂದರೆ ಇಲ್ಲ, ಆಫೀಸ್ಗೂ ಬರ್ಬೋದು. ಈಗಾಗಲೇ ನಮಗೆ 14,343 ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಅದರಲ್ಲಿ ನಾವು 5,558 ಕಂಪ್ಲೀಟ್ ಆಗಿದೆ. ಅಂದರೆ ಅದು ಸವಲತ್ತು ತಗೊಂಡಿದ್ದಾರೆ ಅವರು. ಅಷ್ಟು ಇದು ಆಗಿದೆ ನಮಗೆ. ಸರ್ವೆ ಆಗಿ ರೆಡಿ ಇದೆ. ಇನ್ಸ್ಟಾಲೇಷನ್ಸು 5,212 ಇನ್ಸ್ಟಾಲೇಷನ್ಸ್ ಕೂಡ ಮಾಡ್ಕೊಂಡಿದ್ದೀವಿ. ಅವರು ಪೇಮೆಂಟ್ ಮಾಡ್ಬೇಕು ನಮಗೆ. ಆ ಪೇಮೆಂಟು ಕೂಡ 2,098 ಮಂದಿ ಪೇಮೆಂಟು ಕೂಡ ಮಾಡಿದ್ದಾರೆ. ಸೊ ಇದು ಸ್ಕೀಮ್ ಈಗ ಕ್ಲೋಸ್ ಆಗಿದೆ. ರೀಓಪನ್ ಯಾವಾಗ ಆಗುತ್ತೆ ಅಂದ್ರೆ ನಮಗೆ ಇಷ್ಟೇ ಅಂತ ಒಂದು ಅಲೌಟ್ ಮಾಡಿರ್ತಾರೆ. ಇದು ಫುಲ್ ಆಗಿದೆ. ಸದ್ಯ ಅರ್ಜಿ ಹಾಕ್ಲಿಕ್ಕೆ ಆಗಲ್ಲ ಈಗ. ಅದು ವಿಂಡೋ ಓಪನ್ ಆದಾಗ ನೀವು ಹೇಳ್ತೀರಾ, ನಾವು ಮತ್ತೆ ನಮ್ಮ ಆ್ಯಪಲ್ಲಿ ಅಥವಾ ನಮ್ಮ ಇದರಲ್ಲಿ ಗೊತ್ತಾಗುತ್ತೆ, ಅವು ಮತ್ತೆ ಅಪ್ಲೈ ಮಾಡಿದ್ರೆ. ಈ ಸೂರ್ಯಘರ್ಗೆ ಏನಾದರೂ ಈ ಅವಧಿ ಅಂತ ಇದೆ ಸರ್? ಸೂರ್ಯಘರ್ಗೆ ಅವಧಿ ಎನಿ ಟೈಮ್ ಎನಿವೇರ್ ದೇ ಕ್ಯಾನ್ ಅಪ್ಲೈ. ಸೂರ್ಯಘರ್ಗೆ ಏನು ಪ್ರಾಬ್ಲಮ್, ಎಲ್ಲರೂ ಎನಿ ಟೈಮ್ ದೇ ಕ್ಯಾನ್ ಅಪ್ಲೈ. ಓಕೆ ಸರ್. ಇನ್ನೊಂದು ಕರೆ ಇದೆ ಸರ್, ನೋಡೋಣ. ಹಲೋ 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 ಕಲ್ಯಾಣವಾಣಿ ಕಾರ್ಯಕ್ರಮ, ಮಾತಾಡ್ರಿ. ನಮಸ್ಕಾರ ಸರ್. ನಮಸ್ತೆ, ಮಾತಾಡ್ರಿ. ತಮ್ಮ ಪರಿಚಯ ಮಾಡಿಕೊಡ್ರಿ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ಇವರೇ? ಬಹುಶಃ ಒನ್ ವೇ ಆಗಿರಬೇಕು, ಕೇಳಿಸ್ತಾ ಇಲ್ಲ. ಸರ್ ಹೇಳಿ, ಈಗ ಈ ಸ್ಕೀಮ್ಸ್ ಬಗ್ಗೆ ಎಲ್ಲ ಹೇಳಿದ್ರಿ. ಮತ್ತು ಸಾಮಾನ್ಯವಾಗಿ ನೀವು ಈಗ ಲೈನ್ ಮ್ಯಾನ್ಗಳು ನಿಮ್ಮಲ್ಲಿ ತುಂಬ ಮುಖ್ಯ ಆಗ್ತಾರೆ, ತುಂಬ ಅವರೇ ಒಂಥರ ನರನಾಡಿ ಇದ್ದಂಗೆ. ಈಗ ಅವರ ಸ್ಟಾಫ್ ಪೊಸಿಷನ್ ಯಾವ ರೀತಿ ಇದೆ? ಕೊರತೆ ಏನಾದರೂ ಇದೆಯಾ? ರಿಕ್ರೂಟ್ಮೆಂಟ್ ಏನಾದರೂ ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ನೋಡಿರಿ, ಲೈನ್ ಮ್ಯಾನ್ಸ್ ಅಂತನಲ್ಲ, ನಾವು ಪವರ್ ಮ್ಯಾನ್ ಅಂತ ಕರಿತೀವಿ. ನಮ್ಮಲ್ಲೇ ತುಂಬ ಹುದ್ದೆಗಳು ಖಾಲಿ ಇದ್ದಾವೆ. ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ITBT ಗ್ರಾಮೀಣ ಅಭಿವೃದ್ಧಿ ಸಚಿವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟೆ ಸರ್. ನಮ್ಮ ಹತ್ರ 2,873 ಜನ ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ, ಎಲ್ಲ ಗ್ರೂಪ್ ಸೇರಿ ಎಲ್ಲ ಗ್ರೂಪಲ್ಲಿ ಖಾಲಿ. ಒಂದಿಷ್ಟು ಪ್ರಮೋಷನ್ಸ್ ಆಗಿ ಬರಬೇಕು. ಎ ಅಲ್ಲಿ, ಬಿ ಅಲ್ಲಿ 70 ಜನ, ಸಿ ಅಲ್ಲಿ 637 ಜನ, ಡಿ ಅಲ್ಲಿ 2,060 ಜನ. ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಈಗಾಗಲೇ ನಿನ್ನೆನೆ ನಾವು ಪವರ್ ಮ್ಯಾನ್ಸ್ ಅಂತ ಏನಿದ್ದಾರೆ ಅವರಿಗೆಲ್ಲ 181 ಜನಕ್ಕೆ ನಿನ್ನೆನೆ ಆರ್ಡರ್ ಕೊಟ್ಟಿದ್ದೀವಿ. ಅವರಿಗೆ ಜಾಗನೂ ಹಾಕಿದ್ದೀವಿ. ಆಲ್ರೆಡಿ ನಿನ್ನೆ ಆರ್ಡರ್ ಕೊಟ್ಟಿದ್ದೀವಿ. ಅವರೀಗ ಟ್ರೈನಿಂಗ್ ಮುಗಿಸ್ಕೊಂಡು ಶೀಘ್ರದಲ್ಲೇ ಜಾಯ್ನ್ ಆಗ್ತಾರೆ. ಈ 180 ಇಡೀ ಡಿವಿಷನ್ಗೆಲ್ಲ ಸರ್ ಇದು? ಎಂಟೈರ್ ಜೆಸ್ಕಾಂ. ಓಕೆ. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ರೀ, ಯಾರು ಮಾತಾಡ್ತೀರಿ? ನಾವು ಜವರ್ಗಿ ತಾಲೂಕು ಕೊಳಕೂರ್ ಸರ್, ಗುಂಡೂರಾವ್ ಅಂತ್ರಿ. ಗುಂಡೂರಾವ್ ಅವರು ಕೊಳಕುಂದ ಜೇವರ್ಗಿ. ಸರ್, ನೀನು ಬಂದಿದ್ರಿ ಸರ್. ನಮ್ಮ ಹೊಲಕ್ರಿ ಟ್ರಾನ್ಸ್ಫರ್ ವಿದ್ಯುತ್ ಅದಲ್ರಿ, ಕೊಳಕೂರ್ ಹೈಸ್ಕೂಲ್ ಬಲ್ಲಿ TC ಕೊಡ್ತೇವೆ ಸರ್. ಅಲ್ಲ, ಆಲ್ರೆಡಿ ಒಂದು ಪ್ರಶ್ನೆ ಕೇಳಿದ್ದಾರೆ ಇದ್ರ ಬಗ್ಗೆ. ಅದೇ ನಾವು ಶಿಫ್ಟ್ ಮಾಡೋದ್ರ ಬಗ್ಗೆ ಅಲ್ವಾ? ಪೀರಣ್ಣ ಯಾದವ್ ಅವರು ಕಾಲ್ ಮಾಡಿದ್ರು. ಪೀರಣ್ಣ ಯಾದವ್ ಅವ್ರ ಬಗ್ಗೆ. ಅದ್ ನಮ್ಮಲ್ಲೂ ಅಲ್ಲೇ ಸರ್, ಅವ್ರ ನಮ್ಮಲ್ಲೋರಿ. ಅಲ್ಲ, ಸಮಸ್ಯೆ ಅದೇನಾ, ಬೇರೆ ಸಮಸ್ಯೆನಾ? ಅದೇ ಸಮಸ್ಯೆ ಸರ್. ಅಲ್ಲ ಸರ್, ಹೇಳಿದ್ದಾರೆ, ಅಧ್ಯಕ್ಷರು ಹೇಳಿದ್ದಾರೆ, ಮಾಡಿಸ್ಕೊಡ್ತೀನಿ ಅಂತಿದ್ದಾರೆ. ಹೇಳಿದೆ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಇದೆ ಸರ್. ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ, ಪರಿಚಯ ಮಾಡಿಕೊಡ್ರಿ. ನಮ್ದು ಚಿಂಚೋಳಿ ತಾಲೂಕು ದೇಗಲ್ಮಡಿ. ಇದು ತಮ್ಮ ಹೆಸರು? ಸಿದ್ದಪ್ಪ ಪಾಟೀಲ್. ಹೇಳ್ರಿ, ಪ್ರಶ್ನೆ ಏನು? ಅಧ್ಯಕ್ಷರಿದ್ದಾರೆ ಸರ್. ನಮ್ದು ಟಿಸಿಗಳು ಕರೆಕ್ಟ್ ಕೆಲಸ ಮಾಡ್ತಾ ಇಲ್ಲ. ದೇಗಲ್ಮಡಿಯಲ್ಲಿ. ಆಯ್ತು, ದೇಗಲ್ಮಡಿಯಲ್ಲಿ ಲೈನ್, ಮೇನ್ ಲೈನ್ ಎಲ್ಲ ಕಡೆ ಆಯ್ತು. ಲೈನ್ ಭಾಳ ಟ್ರಿಪ್ ಆಗ್ತಾವ ಸರ್. ವೈರ್ಗಳು ಎಲ್ಲ ಲೂಸ್ ಆಗ್ಯಾವ. ಅವು ಹಳಿ ವೈರ್ ಆಗಿದ್ದಕ್ಕ
ದೇಗಲ್ಮಡಿ ಅವರೇ, ಸಿದ್ದಪ್ಪ ಪಾಟೀಲ್. ಬದಲಾಯಿಸ್ಬೇಕಾಗ್ಯದ, ಅದು ಯಾರು ವಿಚಾರ ಮಾಡಲ್ಲ. ನಮಸ್ಕಾರ ರೀ ಸಿದ್ದಪ್ಪ ಅವರೇ. ಅಧ್ಯಕ್ಷರು ಮಾತಾಡ್ತಿದ್ದಾರೆ, ಕೇಳ್ರಿ ದಯವಿಟ್ಟು. ಓಕೆ ಸರ್. ನಮಸ್ಕಾರ ಸಿದ್ದಪ್ಪ ಅವರೇ. ನಮಸ್ಕಾರ ಸರ್. ಈಗ ತಮ್ಮ ಹತ್ರ ಕನೆಕ್ಷನ್ಸು ಕೊಟ್ಟಿದ್ದಾರಲ್ಲ ಹೊಲಕ್ಕೆ, ಹೊಲಕ್ಕೆ ಕೊಟ್ಟಾರ ಸರ್. ಅದು ಪವರ್ ಕರೆಕ್ಟ್ ಚಾಲು ಆಗಿಲ್ಲ ಸರ್. ಅಲ್ಲ ಅಂದ್ರೆ ಕನೆಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಥವಾ ಕರೆಂಟ್ ಸಪ್ಲೈ ಕರೆಕ್ಟ್ ಬರ್ತಾ ಇಲ್ಲ? ಕರೆಕ್ಟ್ ಸಪ್ಲೈ ಆಗ್ತಾ ಇಲ್ಲ ಸರ್. ಅದು ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಕನೆಕ್ಷನ್ಸ್ ಅದಾವ್ರಿ? ಎಷ್ಟು ಟ್ರಾನ್ಸ್ಫಾರ್ಮರ್? ಎಷ್ಟೇ ಜನಕ್ಕೆ ಒಂದು ಸಪ್ಲೈ ಇದಾಗಬೇಕು ಅಂತ ಓಲ್ಡ್ ಲೋಡ್ ಆದ್ರೂ ತೆಗಿತಾ ಇಲ್ಲ, ಬೇರೆ ಕೂಡಿಸ್ತಾ ಇಲ್ಲ. ಇಲ್ರಿ ಅಂದ್ರೆ ಎಷ್ಟರದ ರೀ ಟ್ರಾನ್ಸ್ಫಾರ್ಮರ್ ಈಗ ಅಲ್ಲಿ ನಿಮ್ಮಲ್ಲಿ? ಏನ್ ಸರ್? ಟ್ರಾನ್ಸ್ಫಾರ್ಮರ್ ಎಷ್ಟು ಇದ್ರದ್ದು ರೀ? ಎಷ್ಟು ಕೆ ವಿ ಅದ? 60 ಮಾಡಂದ್ರೆ ಎಷ್ಟು ಸರ್ ಹೇಳಿದ್ರು ವಿಚಾರ ಅಲ್ಲ ಮೀಟ್ರ್ ಈಗ ಹೆಂಗದ ಗೊತ್ತು ರೀ ಸಿದ್ದಪ್ಪ ಅವರೇ, ಈಗ 3 ಕನೆಕ್ಷನ್ಗೆ 25 ಕೆ ವಿದು ಟ್ರಾನ್ಸ್ಫರ್ ಕೂಡಿಸ್ತೀವಿ. ಅದಕ್ಕಿಂತ ಜಾಸ್ತಿ ಇದ್ದರೆ 60, ಅದಕ್ಕಿಂತ ಜಾಸ್ತಿ ಕನೆಕ್ಷನ್ ಈಗ ಏನಾಗ್ತದೆ ರೀ, ನಿಮ್ಮ ಮೀಟ್ರ್ ಆರ್ ನಂಬರ್ ಎಷ್ಟು ಅದಾವಲ್ಲ ಅದ್ರ ಬೇಸ್ ಮ್ಯಾಗ ಅಲ್ಲಿ ಟ್ರಾನ್ಸ್ಫಾರ್ಮರ್ ಕೂಡಿಸ್ತಾರೆ. ಅಲ್ಲಿ ಸುತ್ತಮುತ್ತ ಇಲ್ಲಿಗಲ್ ಕನೆಕ್ಷನ್ಸ್ ಇದ್ದಾಗ ಏನಾಗ್ತದೆ, ಟ್ರಾನ್ಸ್ಫಾರ್ಮರ್ ಸುಡ್ತಾವ. ಅಂದ್ರೆ ಇಲ್ಲಿಗಲ್ ಕನೆಕ್ಷನ್ದು ನಂಬಲ್ಲಿ ಇದು ಇರಲ್ಲ, ರೆಕಾರ್ಡ್ಸ್ ಇರಲ್ಲ ಅಲ್ರಿ, ಅದಕ್ಕೆ ಹಿಂಗಾಗಿ ಸಮಸ್ಯೆ ಆಗ್ತದೆ. ತಾವು ದಯವಿಟ್ಟು ಅಲ್ಲಿ ಕನೆಕ್ಷನ್ಸ್ ಆರ್ ನಂಬರ್ ಜಾಸ್ತಿ ಇದ್ರೆ ನಾ ದಯವಿಟ್ಟು 100 ಮಾಡಿಸ್ಕೊಡ್ತೀನಿ ಅಂತ, ನಿಮ್ಗೆ ಏನು ಸಮಸ್ಯೆ ಇಲ್ಲ. ನನಗೆ ತಮ್ಮ ನಂಬರ್ ಕೊಡ್ರಿ, ವೈರ್ನ ರಿಪೇರಿ ಮಾಡಿಸ್ಕೊಡ್ತೀನಿ ರೀ. ವೈರ್ಗಳು ಏನು ಇಳಿಬಿದ್ದು ಜನಗಳಿಗೆ ಬಂಡಿ ಪಿಂಡಿ ಅಂತ ಹೋಗೋಕೆಲ್ಲ ಮಾಡಿಸ್ಕೊಡ್ತೀನಿ. ಅದನ್ನ ತಮ್ಮ ನಂಬರ್ ಹೇಳ್ರಿ. ಗಿಡಗಳು ಗಂಟಿಗಳು ಹತ್ಲಿ ಭಾಳ ಟ್ರಿಪ್ ಆಗ್ಲತ್ತ, ಲೈನೇ ನಿಲ್ದಂಗಿಲ್ಲ ಸರ್. ಮಾಡಿಸ್ಕೊಡ್ತೀನಿ. ತಮ್ಮ ನಂಬರ್ ಹೇಳ್ಬಿಟ್ರೆ ನಮ್ಮ ಅಧಿಕಾರಿಗಳು ತಮ್ಮ ಮಾತಾಡ್ತಾರೆ. ಅಧಿಕಾರಿಗೆ ನಾ ಎಷ್ಟೋ ಸಲ ಹೇಳಿದ್ದೇವೆ ಸರ್, ಅಂದ್ರೂ ಅದು ಒಟ್ಟು ಕೆಲಸ. ಈಗ ನಾ ಹೇಳಿ ಮಾತಾಡಿಸ್ಕೊಡ್ತೀನಿ. ನಿಮ್ಮ ನಂಬರ್ ಹೇಳ್ರಿ. 63 63 611 611 80 535. ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡ್ತಾರೆ ಸರ್. ಸರ್ ಹೊಸ ಕನೆಕ್ಷನ್ಗಳದ್ದು ಹೆಂಗೆ ಸರ್? ಹೊಸ ಕನೆಕ್ಷನ್ಸಿಗೆ ನೀವು ಅಪ್ಲೈ ಮಾಡ್ರಿ, ನಾ ಮಾಡಿಸ್ಕೊಡ್ತೀನಿ ಅಂತ. ಅದ್ರಾಗ ಏನು ಅದು ಈಗ ಸೋಲಾರ್ಗಳು ಬಂದವಲ್ಲ ಸರ್, ಅವು ಏನು ಎಲ್ಲ ಟ್ರಾನ್ಸ್ಫರ್ ಎಲ್ಲ ಅವ್ರು ಜಾಗ ತಂದು ಮುಟ್ಟಿಸ್ತಾರೆ, ಏನು ಇಲ್ಲೇ ತಂದು ಕೂಡ್ಬೇಕು, ನಾವೇ ಒಯ್ಬೇಕು? ಎಲ್ಲ ನಾವೇ ತಂದು ಕೂಡಿಸ್ತೀವಿ. ನೀವು ಯಾವುದೇ ರೀತಿ ಅವರು ಸಪ್ಲೈ ಮಾಡಲ್ರಿ ಸರ್? ಯಾರು ಈಗ ಕಾಂಟ್ರಾಕ್ಟರ್ ತೊಗೊಂಡವ್ರು ಎಲ್ಲ ಅಗ್ರಿಮೆಂಟ್ ಏನು ತೊಗೊಂಡಾರಲ್ರಿ, ನಾವೇ ಮಾಡಿಸ್ಕೊಡ್ತೀವಿ. ಅದು ನೀವೇನು ಒಯ್ಯೋದು ನೆಸಸರಿ ತಂದು ಕೊಡಂಗಿಲ್ರಿ? ತಂದು ಕೊಡ್ತಾ ನೀವು ಅಪ್ಲೈ ಮಾಡ್ರಿ, ನಿಮ್ಗೆ ಏನು ಬೇಕಾದ ಎಲ್ಲ ಮಾಡಿಸ್ಕೊಡ್ತಾರೆ. ನಮಗೆ ಹೋಗಿ ಅಂತ ಹೇಳತ್ತಾರ. ನೀವು ನಿಮ್ಮ ನಂಬರ್ ಕೊಟ್ಟಿರಲ್ಲ, ನಮ್ಮ ಅಧಿಕಾರಿ ಮಾತಾಡ್ತಾರೆ ರೀ. ನೋಡ್ರಿ ಸರ್, ವಿಚಾರ ಮಾಡ್ರಿ. ಎಲ್ಲ ಲೇಬರ್ ಪ್ರಾಬ್ಲಮ್, ಗಾಡಿ ಎಲ್ಲ ಇವರಿಗೆ ಹಾಕ್ಲತ್ತಾರ. ಇಲ್ಲ ಲೇಬರ್ದು ಅದೆಲ್ಲ ನೀವೇ ಕಟ್ಬೇಕಾಗ್ತದೆ ರೀ, ಸೆಲ್ಫ್ ಎಕ್ಸಿಕ್ಯೂಷನ್. ಅದಲ್ಲ, ಈಗ ಟ್ರಾನ್ಸ್ಪೋರ್ಟ್ ನಾವೇ ಹೋಗ್ಬೇಕ್ರಿ? ಟ್ರಾನ್ಸ್ಪೋರ್ಟ್ ನಾವು ತಂದು ಕೊಡ್ತೀವಿ. ಲೇಬರ್ ಚಾರ್ಜಸ್ ಅದೆಲ್ಲ ಎಸ್ಟಿಮೇಟ್ ಮಾಡಿ ಕೊಟ್ಟಿರ್ತಾರೆ ತಮಗೆ, ಎಸ್ಟಿಮೇಟ್ ದುಡ್ಡು ತಾವು ಕಟ್ಟಬೇಕು. ಅದು ಈಗ ಇಲ್ಲಿನ ಗುಲ್ಬರ್ಗದಿಂದ ಒಯ್ಯಿ ಅಂತ ಹೇಳತ್ತಾರ್ರಿ ಅವರು, ನಾವು ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀವಿ. ನಾ ಮಾತಾಡ್ತೀನಿ ರೀ, ಅದು ಯಾಕೆ ಒಯ್ಯಿ ಅಂತಾರೆ, ನಾ ಮಾಡಿಸ್ಕೊಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಸಿದ್ದಪ್ಪ ಪಾಟೀಲ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ್ರಿ. ಇನ್ನೊಂದು ಕರೆ ಇದೆ ಅನ್ಸುತ್ತೆ, ನೋಡೋಣ. ಹಲೋ ಸರ್, ಹೇಳ್ರಿ. ಕಲ್ಯಾಣವಾಣಿ ಕಾರ್ಯಕ್ರಮ, ಜಸ್ಕಾಂ ಅಧ್ಯಕ್ಷರಿದ್ದಾರೆ ಶಿವಲಿಂಗಪ್ಪ ಬದ್ರೆ ಅವರು. ಪ್ರಶ್ನೆ ಕೇಳ್ರಿ. ನಮಸ್ಕಾರ ರೀ ಶಿವಲಿಂಗಪ್ಪ ಅವ್ರೆ, ಹೇಳ್ರಿ. ನಮಸ್ಕಾರ ರೀ ಶಿವಲಿಂಗಪ್ಪ ಅವರೇ. ನಾನು 2 ಪ್ರಶ್ನೆಗಳವ್ರಿ. ಒಂದು ಫೋನ್ ಪೇ ನಲ್ಲಿ ಈಗ ಬಿಲ್ ಪೇ ಮಾಡ್ತೀವಲ್ರಿ, ಅದಕ್ಕೆ ಚಾರ್ಜ್ ಕಟ್ ಆಗ್ತಾ ಇದೆ. ಅದು ಚಾರ್ಜ್ ಕಟ್ ಆಗ್ಲಾರ್ದಂಗೆ ಮಾಡ್ಬೇಕ್ರಿ, ಎಲ್ಲರಿಗೂ ಅನುಕೂಲ ಆಗ್ತದೆ. ಅಂದ್ರೆ ಎಕ್ಸ್ಟ್ರಾ ಕಟ್ ಆಗುತ್ತಾ? ಎಕ್ಸ್ಟ್ರಾ ಕಟ್ ಆಗ್ತದೆ ಸರ್. ಎಷ್ಟು ಕಟ್ ಆಗುತ್ತೆ? 120 ರೂಪಾಯಿ ಬಿಲ್ ಬಂದ್ರೆ ಎಕ್ಸ್ಟ್ರಾ ಎಷ್ಟು ಕಟ್ ಆಗುತ್ತೆ ಜನರಲಿ? ಅದು ನಾವು ಒಂದ್ಸರಿ ನಮ್ಮ ಮಿತ್ರರು ಹೇಳಿದ್ರಿ. ಸರ್, ಏನಾದ್ರು ಆ ಥರದ್ದು ನಿಮ್ಮ ಗಮನಕ್ಕೆ ಇದೆಯಾ? ಸಿದ್ದಪ್ಪರೇ, ಶಿವಲಿಂಗಪ್ಪರೇ, ಆ ಥರದ್ದು ಏನಿಲ್ಲ. ಇದು ಫೋನ್ ಪೇ ಏನಿದೆಯಲ್ಲ, ನಮ್ದು ಪೇಮೆಂಟ್ ಗೇಟ್ವೇ ಜೊತೆಗೆ ಲಿಂಕ್ ಇರ್ತದೆ. ಈಗ ಡಿಮ್ಯಾಪ್ ಒಂದು ರಿಕ್ವೆಸ್ಟ್ ಮಾಡಿದ್ರಿ ಸರ್, ಅದರಲ್ಲಿ ಆಗ್ತದೆ ಕರೆಕ್ಟ್? ಹಾಂ ರೀ. ಇಲ್ಲ, ಬೇರೆ ಎಲ್ಲಿನೂ ಯಾವುದಕ್ಕೂ ಚಾರ್ಜಸ್ ಇರಲ್ಲ ರೀ. ನಿಮ್ದು ಎಷ್ಟು ಕರೆಂಟ್ ಬಿಲ್ ಇರ್ತದೆ ಅಷ್ಟೇ ಮಾತ್ರ ಡಿಡಕ್ಟ್ ಆಗುತ್ತೆ ರೀ. ಅದಕ್ಕಿಂತ ಜಾಸ್ತಿ ಏನಾಗಂಗಿಲ್ಲ. ನೀವು ಕಡಿಮೆ ಕೊಟ್ಟರೆ ಮಾತ್ರ ತೊಗೊಂಗಿಲ್ಲ. ಹಲೋ, ಕೇಳಿಸ್ತಾ ಇದೆಯಾ ಶಿವಲಿಂಗಪ್ಪ ಬದ್ರೆ ಅವರೇ? ಶಿವಲಿಂಗಪ್ಪರ ಕೇಳಿಸ್ತಿದೆ ನಾ ಮಾತಾಡೋದು? ಆಯ್ತು. ಈಗ ನಮ್ಮಲ್ಲಿ UPI ಆ್ಯಪ್ಸ್ ಏನಿದೆವಲ್ಲ ರೀ, ಪೇಮೆಂಟ್ ಗೇಟ್ ವೇಲಿಂದ ಇದೆಯಲ್ಲ, ನೀವೇನು ಆನ್ಲೈನ್ ಪೇಮೆಂಟ್ಸ್ ಮಾಡ್ತಾರಲ್ಲ, ಆನ್ಲೈನ್ ಪೇಮೆಂಟ್ಸಲ್ಲಿ ಏನಾಗುತ್ತೆ ಅಂತಂದರೆ ಯಾವುದು ನಿಮಗೆ ಚಾರ್ಜಸ್ ಇರಲ್ಲ ರೀ. ಅದರಲ್ಲಿ ಯಾವುದೋ ಚಾರ್ಜ್ ಕಟ್ಟಾಗಲ್ಲ. ಅದಿದೆ ರೀ, ಯಾವುದು ಎಕ್ಸ್ಟ್ರಾ ಅಮೌಂಟ್ ಕಟ್ಟಾಗಲ್ಲ. ಯಾವುದು ಎಕ್ಸ್ಟ್ರಾ ಅಮೌಂಟ್ ಕಟ್ಟಾಗಲಾರ್ದಂಗೆ ಅದು ಆ್ಯಪ್ಸ್ ಇದೆ ರೀ. ಅದು ಏನು UPI ಆ್ಯಪ್ ಇದೆಯಲ್ಲ, ಅದು UPI ಆ್ಯಪ್ಲಿಂದ ಯಾವುದನ್ನು ಪೇಮೆಂಟ್ ಮಾಡಿರಿ, ಯಾವುದು ಕಟ್ಟಾಗಲ್ಲ ಅಣ್ಣ. ನಿಮ್ದು ಎಷ್ಟು ಕರೆಂಟ್ ಬಿಲ್ ಇದೆ ಅಷ್ಟೇ ಕಟ್ತದ್ರಿ. ಅದು ಬೇರೆ ಎಕ್ಸ್ಟ್ರಾ ತೊಗೊಳ್ರಿ ಯಾವುದು. ನೀವೊಮ್ಮೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ರಿ. ಇನ್ನೊಂದು ಸರ್ತಿ ಕ್ರಾಸ್ ಚೆಕ್ ಮಾಡ್ರಿ ಬದ್ರಿ ಅವರೇ. ಹಂಗೆ ಏನಾದರೂ ಇದ್ರೆ ನೀವು ಸಂಪರ್ಕ ಮಾಡಬಹುದು ಜಸ್ಕಾಂನ. ಇನ್ನೊಂದ್ರಿ ಸರ್, PM ಗಾರ್ ಯೋಜನೆಗೆ ಒಂದು ಅರ್ಜಿ ಹಾಕಿದ್ದೀವಿ ಸರ್. ಸೂರ್ಯಗಾರ್ ಯೋಜನೆ ಇನ್ನ ತನಕ ಅದು ನಮ್ಗೆ ಬಂದು ತಲುಪಿಲ್ರಿ, ಅದು ಅಪ್ಲಿಕೇಬಲ್ ಆಗಿಲ್ರಿ, ಅದಕ್ಕೆ ಕೇಳ್ತಾ ಇದ್ದೀವಿ. ಅಪ್ಲಿಕೇಶನ್ ಹಾಕಿರಿ ನೀವು? ಹಾಕಿದ್ದೀವಿ ಸರ್. ಓಕೆ, ತಮ್ಮ ನಂಬರ್ ಹೇಳ್ರಿ, ನಮ್ಮ ಅಧಿಕಾರಿಗಳು ಫೋನ್ ಮಾಡಿ ಫಾಲೋ ಅಪ್ ಮಾಡಿ ಮಾಡಿಸ್ಕೊಡ್ತೀನಿ. ನಂಬರ್ ಹೇಳ್ರಿ. 98 449 449
49 641. 641. ಧನ್ಯವಾದಗಳು ಬದ್ರಿ ಅವರೇ. ಜಸ್ಕಾಮ್ದವರು ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮಸ್ಕಾರ ರೀ, ಧನ್ಯವಾದ. ಯಾಕಂದ್ರೆ ಮೊದಲಮ್ಮ ಭೀಮ್ ಆ್ಯಪ್ ಹಂಗೆ ಬರ್ತಾ ಇದ್ದಿದ್ದಲ್ರಿ, ಟ್ವಿಟರ್ನಲ್ಲಿ ಸರ್ಗೆ ರಿಕ್ವೆಸ್ಟ್ ಮಾಡಿದ್ರಿ ಅಲ್ಲಿ ಜಸ್ಕಾಮ್ ಸೇವೆ. ಓಕೆ ಓಕೆ. ಅದನ್ನ ಮಾಡಿಸ್ಕೊಡ್ತೀನಿ ರೀ. ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್. ಫೋನ್ ಪೇ ಜಾಸ್ತಿ ಯೂಸ್ ಮಾಡ್ತಾರಲ್ರಿ ಎಲ್ಲರೂ. ಇಲ್ಲ ಫೋನ್ ಪೇ ಏನು ಕಟ್ ಆಗಲ್ಲ. ಫೋನ್ ಪೇ ₹1 ಕಟ್ ಆಗಲ್ಲ ಎಕ್ಸ್ಟ್ರಾ. ಧನ್ಯವಾದಗಳು. ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ರೀತಿ ಹೆಚ್ಚುವರಿ ದರ ಕಟ್ ಆಗೋದಿಲ್ಲ ಫೋನ್ ಪೇ ಆಗಲಿ ಬೇರೆ ಆ್ಯಪ್ಗಳಿಂದ ಅಂತ. ಮುಂದಿನ ಕರೆ ನೋಡೋಣ. ಹಲೋ ಹಲೋ ಸರ್ ನಮಸ್ತೆ ಸರ್. ನಮಸ್ತೆ, ಪರಿಚಯ ಮಾಡಿಕೊಡ್ರಿ. ಸರ್ ನನ್ನ ಹೆಸರು ಅಮರೇಶ್ ಅಂತ ಸರ್. ಅಮರೇಶ್ ಅವ್ರು ಎಲ್ಲಿಂದ? ಅಮರೇಶ್, ನಾನು ಆಳಂದ್ ತಾಲೂಕು ದುತ್ತರ್ಗ ಗ್ರಾಮದಿಂದ ಮಾತಾಡ್ತೀನಿ. ಆಳಂದ್ ತಾಲೂಕು ದುತ್ತರ್ಗ. ಪ್ರಶ್ನೆ ಕೇಳ್ರಿ, ಜಸ್ಕಾಮ್ ಅಧ್ಯಕ್ಷ ಇದ್ದಾರೆ. ನಮಸ್ಕಾರ ರೀ ಅಂಬರೀಶ್ ಅವರೇ. ನಮಸ್ಕಾರ ರೀ ಸಾಹೇಬ್ರೆ, ನಮಸ್ಕಾರ ರೀ. ಹೇಳ್ರಿ ಅಂಬರೀಶ್. ಈಗ ನಮ್ದು ಕಡಗಂಚಿ ಸಬ್ ಡಿವಿಷನ್ ಬರುತ್ತೆ ಸರ್. ಓಕೆ ಓಕೆ. ಕಡಗಂಚಿ ಸಬ್ ಡಿವಿಷನ್ ಬರ್ತದ. ನಮ್ಮ ಹೊಸ ಮನಿ ಕಟ್ಟಿದವ್ರು ಸರ್, ಮೀಟರ್ ಹಾಕಿ 2 ತಿಂಗಳಾಯ್ತು. ಮೀಟರ್ ಅರ್ಜಿ ಕೊಟ್ಟಿದ್ದ ಹೊಸ ಮೀಟರ್. ಈಗ ಟೆಂಪರರಿ ಮೀಟರ್ ಮೇಲೆ ನಡೆದದ ನೀವು ತಮ್ಮದು? ಹ್ಞೂ ಸರ್. ಹೊಸ ಮೀಟ್ರಿಗೆ ಅರ್ಜಿ ಹಾಕಿರಿ, ಇನ್ನೂ ಬಂದಿಲ್ಲ? ಸರ್ ಅರ್ಜಿ ಹಾಕಿನಿ ಸರ್, ಅರ್ಜಿ ಬಂದಿಲ್ಲ. ತಮ್ಮ ನಂಬರ್ ಕೊಡ್ರಿ. ಬರ್ತದ್ರಿ. ತಮ್ಮ ನಂಬರ್. ಸ್ಮಾರ್ಟ್ ಮೀಟರ್ ಮಾಡಿರುತ್ತಲ್ರಿ ಸರ್. ಹೌದು ತಮ್ಮ ನಂಬರ್ ಕೊಡ್ರಿ, ನಾ ಮಾಡಿಸ್ಕೊಡ್ತೀನಿ. ಬರೋದಿನ ಲೇಟ್ ಆಗ್ತದ್ರಿ ಅಂತ ಹೇಳ್ತಾರೆ. ತಮ್ಮ ಫೋನ್ ನಂಬರ್ ಕೊಡ್ರಿ. ಅದ್ರ ಬಗ್ಗೆ ಏನಾದ್ರು ನಂಬರ್ ಹೇಳ್ರಿ ಅಮರೇಶ್ ಅವರೇ. ಫೋನ್ ನಂಬರ್ ಹೇಳ್ರಿ, ನಾ ಮಾಡಿಸ್ಕೊಡ್ತೀನಿ. ಸರ್ 7259 7259 70 4113 4113. ಹೌದ್ರಿ ಸರ್. ಧನ್ಯವಾದಗಳು ಅಮರೇಶ್ ಅವರೇ. ಓಕೆ ಸರ್, ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ಸರ್, ಇದು ಸ್ಮಾರ್ಟ್ ಮೀಟರ್ ಎಲ್ರಿಗೂ ಕಡ್ಡಾಯನಾ, ಹೇಗೆ ಸರ್ ಇದು? ಸ್ಮಾರ್ಟ್ ಮೀಟರ್ ಏನು ಹೊಸ ಕನೆಕ್ಷನ್ಸ್ ಯಾರ್ಯಾಕೆ ತಗೋತಾರಲ್ಲ ಅವರಿಗೆಲ್ಲ ಕಡ್ಡಾಯ. ಹಳಬರಿಗೆ ಸರ್? ಹಳೆಯೊಬ್ಬರಿಗೆ ಅದೇ ಮೀಟರ್ ಕಂಟಿನ್ಯೂ ಆಗುತ್ತೆ. ಅದನ್ನೇನಾದರೂ ಅವ್ರು ಬೇಕಂತ ಸ್ವಯ ಇಚ್ಛೆಲಿಂದ ಬಂದರೆ ಅದು ಚೇಂಜ್ ಮಾಡಿ ಕೊಡ್ತದೆ. ಅವ್ರಿಗೇನು ಕಂಪಲ್ಸರಿ ಅಂತ? ಹೊಸಬ್ರಿಗಷ್ಟೇ ಕಂಪಲ್ಸರಿ. ಅದರಲ್ಲಿ ಏನಾದರೂ ಡಿಲೇ ಆಗ್ತಿದೆಯಾ ಸರ್ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ? ಡಿಲೇ ಇಲ್ರಿ. ಏನಾಗಿದೆ ಅಂದರೆ ನಮ್ಮ ಹತ್ರ ಆಲ್ರೆಡಿ ನಾವು 2 ತಿಂಗಳಿಂದ ಲಾಂಚ್ ಮಾಡ್ಬೇಕಂದಿದ್ದೆವು. ಸ್ವಲ್ಪ ನಮ್ಮ ಹತ್ರ ಕಾಂಟ್ರಾಕ್ಟರ್ಸ್ ಏನು ರಿಕ್ವೆಸ್ಟ್ ಮಾಡಿದ್ರು ಬಂದು ಅಂದರೆ, ಸರ್ ಆಲ್ರೆಡಿ ನಾವು ಈಗ ಅದು ಮೀಟರ್ ಕನೆಕ್ಷನ್ ನಾವು ಡೈರೆಕ್ಟ್ ತೊಗೊಂಗಿಲ್ರಿ. ಒಂದು ಕಾಂಟ್ರಾಕ್ಟರ್ಗೆ ಅಪ್ಲೈ ಮಾಡ್ತಾರೆ. ಆ ಕಾಂಟ್ರಾಕ್ಟರ್ ಬಂದು ನಮ್ಗೆ ಇದು ಹೇಳ್ತಾನೆ ರೀ, ಅವ್ರು ಬಂದು ನಮ್ಗೆ ಹೇಳ್ತಾರೆ ಹಿಂಗೆ ಕನೆಕ್ಷನ್ಸ್ ಬೇಕಂತ. ಅವರು ಆಲ್ರೆಡಿ ಏನಂತಂದ್ರು, ನಾವು ಆಲ್ರೆಡಿ ಗ್ರಾಹಕರಿಗೆ ನಾವು ಹಳೆ ಮೀಟ್ರೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿ ದುಡ್ಡು ತೊಗೊಂಡಿದ್ದೀವಿ. ಸೊ ಇನ್ನೊಂದು ದಿನ ಡಿಲೇ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಡಿಲೇ ಮಾಡಿದ್ದೀವಿ. 27ರಿಂದ ನಮಗೆ ಸ್ಮಾರ್ಟ್ ಮೀಟ್ರು ಕಡ್ಡಾಯವಾಗಿ ಸ್ಟಾರ್ಟ್ ಆಗಿದೆ. ಸ್ಟಾಕ್ಸು ಇದೆ. ಅದೇ ಈಗ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತಲ್ಲ, ಏನೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸಮಯ ಬೇಕು. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಶೀಘ್ರವಾಗಿ ಅವ್ರಿಗೆ ಯಾರಿಗೆ ಸಮಸ್ಯೆ ಆಗ್ಲಾರ್ದಂಗೆ ನಾವು ಇಮಿಡಿಯೇಟ್ ಸ್ಮಾರ್ಟ್ ಮೀಟರ್ ಕೂಡಿಸ್ಕೊಡ್ತೀವಿ ಎಲ್ರಿಗೆ. ಈಗ ಮುಂದೆ ಈಗ ಫ್ಯೂಚರಲ್ಲಿ ಏನೇನೆಲ್ಲ ನೀವು ರಿಫಾರ್ಮ್ಸ್ ಮಾಡ್ಬೇಕು ಅನ್ಕೊಂಡ್ರಿ ಸರ್ ತಮ್ಮ ಅವಧಿಯಲ್ಲಿ? ಅದೇ ಹೇಳಿದಲ್ರಿ, ರೈತರಿಗೆ ಇಮಿಡಿಯೇಟು ಕನೆಕ್ಷನ್ಸು ಶೀಘ್ರವಾಗಿ ಸಿಗಬೇಕು. ಅವರಿಗೆ ಪವರ್ ಸಪ್ಲೈ ಕರೆಕ್ಟ್ ಸಿಗಬೇಕು. ಮತ್ತು ಇಂಡಸ್ಟ್ರೀಸ್ಗಳಿಗೆ ಒಳ್ಳೆಯ ಕನೆಕ್ಷನ್ ಸಿಗಬೇಕು. ಮತ್ತು ನಮ್ಮದು ಕಮರ್ಷಿಯಲ್ ಕನೆಕ್ಷನ್ಸ್ ಏನಿದ್ದಾವೆ ಅವಕ್ಕೆಲ್ಲ ಒಳ್ಳೆಯ ರೀತಿ ನಾವು ಸಪ್ಲೈ ಕೊಡಬೇಕು. ಸಪ್ಲೈಯಲ್ಲಿ ಏನೂ ಪ್ರಾಬ್ಲಮ್ ಆಗಬಾರ್ದು. ಮತ್ತು ಎಲ್ಲ ಗ್ರಾಹಕರಿಗೆ ಏನೂ ತೊಂದರೆ ಆಗಲಾರ್ದಂಗೆ ನೋಡ್ಕೋಬೇಕಂತೂ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಅದು ವರ್ಕು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಗಾಳಿ ಮತ್ತು ಹೆವಿ ಮಳೆ ಆದರೆ ನಾವು ಲೈನ್ ಕಟ್ ಆಗೋದು, ವೈರ್ ಬೀಳೋದು, ಕಂಬ ಬೀಳೋದೆಲ್ಲ ನೋಡಿದ್ದೀವಿ ಸರ್. ಇದಕ್ಕೆಲ್ಲ ಇಮಿಡಿಯೇಟಾಗಿ ಏನು ಕ್ರಮ ತಗೋತೀರಾ ಸರ್? ಅಂದರೆ ಜನರು ಯಾರನ್ನ ಸಂಪರ್ಕ ಮಾಡಬೇಕು? ಮತ್ತು ಮುಂದೆ ಏನಾದರೂ ಅಡ್ವಾನ್ಸ್ ಟೆಕ್ನಾಲಜಿ ಆಗಲಿ ಏನಾದರೂ ಯೋಜನೆಗಳು ಹಾಕೊಂಡಿದ್ದೀರಾ? ಈಗ ನೋಡ್ರಿ 1912 ಅದಂತೂ ಕಾಮನ್ ಮಾಡಿದ್ದೀವಿ. ಅದು ಎಕ್ಸಸ್, ಯಾಕಂದರೆ ಯಾರೇ ಕಂಪ್ಲೇಂಟ್ ರೈಸ್ ಮಾಡ್ಬೇಕಾದ್ರೆ ಅಲ್ಲೇ ಮಾಡಬೇಕು. ಅಲ್ಲಿಂದ ಇಮಿಡಿಯೇಟ್ ಮೆಸೇಜ್ ಸಿಗುತ್ತೆ, ನಮ್ಮವರು ಶೀಘ್ರದಲ್ಲೇ ಮಾಡ್ತಾರೆ. ಏನಾಗುತ್ತೆ ಅಂದರೆ ಇವೆಲ್ಲ ಪ್ರಾಬ್ಲಮ್ಸ್ ಗಾಳಿ ಮಳೆಗೆ HT ಲೈನ್ಸ್ ಮಾತ್ರ ಕಡ್ಡಾಯವಾಗಿ ಯೂಸ್ ಮಾಡ್ತಾ ಇದ್ದೀವಿ. LT ಲೈನ್ಸ್ ಅಂದರೆ ಮನೆ ಕನೆಕ್ಟ್ ಆಗವು. ಅವು ಎಲ್ಲೆಲ್ಲಿ ಮೇನ್ ರೋಡ್ಸ್ ಇದಾವೆ ಅಲ್ಲೆಲ್ಲ ಯೂಸ್ ಮಾಡಬೇಕು ಅಂತ ಒಂದು. ಇದು ಯಾವಾಗ ಸಾಕಾರ ಆಗ್ಬೋದು ಸರ್? ಯಾವಾಗ ನೀವು ಪ್ಲಾನ್ ಹಾಕೊಂಡಿದ್ದೀರಾ? ಈಗ ಆಲ್ರೆಡಿ ನಾವು ಮೊನ್ನೆ ಲಾಸ್ಟ್ ಬೋರ್ಡಲ್ಲಿ ನಾನು ಅದಕ್ಕೆ ಅಪ್ರೂವಲ್ ತೊಗೊಂಡಿದ್ದೀನಿ. ಸೊ ಈಗ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ. ಅಂದರೆ ಸರ್ವೆ ಆ್ಯಂಡ್ ಎಸ್ಟಿಮೇಟ್ ಎಲ್ಲೆಲ್ಲಿ ಎಷ್ಟೆಷ್ಟು ಮಾಡಬೇಕು ಅಂತ ಮಾಡಿ ಒಂದು PPP ಮಾಡಲಲ್ಲಿ ಮಾಡಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀವಿ. ಇನ್ನೊಂದು ಕರೆ ಇದೆ ಸರ್. ಹಲೋ ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಪರಿಚಯ ಮಾಡಿಕೊಡ್ರಿ, ಎಲ್ಲಿಂದ ಮಾತಾಡ್ತೀರಿ? ಸರ್ ನಾ ಅಫ್ಜಲ್ಪುರ್ ತಾಲೂಕು ನೀಲೂರು ಗ್ರಾಮದ ಶರಣು ಅಂತ ಹೇಳ್ರಿ ಸರ್. ಶರಣು ಅವರು ಅಫ್ಜಲ್ಪುರ್ ತಾಲೂಕು. ಸಾಮಾಜಿಕ ಕಳಕಳಿ ಏನಂತ ಸರ್, ಈ ಗ್ರಾಮ ಪಂಚಾಯತಿ ಒಳಗೆ ಸಿಟಿ ಲೈಟ್ ಹಾಕಿರ್ತಾರೆ ಎಲ್ಲಾ ಕಡೆ. ನಮ್ಮ ತಾಲೂಕು ತುಂಬಾ ನೋಡ್ತಾರೆ, ಹಗಲೆತ್ತಿಗೆ ಉರಿತದ ಸರ್ ಅದು. ಅದು ಜಸ್ಕಾಮ್ದ ನಿಯಂತ್ರಣ ಮಾಡಿ ಸರ್, ತೆಗೆದು ಹಾಕೋದು ಯಾರು ಮಾಡಲ್ಲ. ನಮಸ್ಕಾರ ರೀ ನಿಮ್ಮ ಕಾಳಜಿ ಅರ್ಥ ಆಯ್ತು ಸರ್, ನಿಮ್ಮ ಕಾಳಜಿ ಅರ್ಥ ಆಯ್ತು. ನಮಸ್ಕಾರ. ವಿದ್ಯುತ್ ಅನ್ನೋದು ಈಗ ಒಂಥರ ರಾಷ್ಟ್ರೀಯ ಸಂಪನ್ಮೂಲ ಇದ್ದಂಗೆ, ಅದು ವೇಸ್ಟ್ ಆಗಬಾರ್ದು ಅನ್ನೋದು ನಿಮ್ಮ ಕಾಳಜಿ. ಅಧ್ಯಕ್ಷರು ಉತ್ತರ ಕೊಡ್ತಾರೆ. ನಮಸ್ಕಾರ ಶರಣು ಅವರೇ. ನಮಸ್ಕಾರ ಸರ್. ನಮಸ್ಕಾರ ರೀ ಶರಣು ಅವರೇ. ವಿದ್ಯುತ್ ಸಪ್ಲೈ ಮಾಡೋದು ನಮ್ಮ ಅಂಡರ್ ಬರ್ತದ.
ಅವು ವಿದ್ಯುತ್ ಲೈಟ್ಸ್ ಏನು ಇರ್ತಾವಲ್ಲ ರೀ, ಸಿಟಿದಾಗ ಕಾರ್ಪೊರೇಷನ್ ಅಂಡ್ರ್ ಬರ್ತದೆ, ನಿಮ್ಮ ಗ್ರಾಮದ ನಡೆ ನಿಮ್ಮ ಗ್ರಾಮ ಪಂಚಾಯತಿ ಅಂಡ್ರೇ ಬರ್ತಾವ್ರಿ ಅವು. ಸೊ ಅವ್ರು ನೀವು ಅವ್ರ ಏನಂತ ಸರ್, ನಾವು ತೆಗಿಯಲೇ ಬೇಡ, ನೀವೇನ್ ಬಿಲ್ ಕೊಡ್ತೀರಾ ಸರ್ಕಾರದ, ನೀವು ಇದು ಮಾಡ್ತೈತ್ರಿ ಅನಾವಶ್ಯಕ ಸರ್. ನಮ್ಮ ತಾಲೂಕ್ ತುಂಬಾ ನೀವು ತಿರುಗಾಡ್ರಿ, ಆದ್ರೆ ಸಿಟಿ ಲೈಟ್ ಕಂಟಿನ್ಯೂ ಉರಿತಾವ ಸರ್, ಗ್ರಾಮ ಬೀದಿ ದೀಪಗಳು. ಕರೆಕ್ಟ್ ರೀ. ಅದು ಜವಾಬ್ದಾರಿ ಆ ಗ್ರಾಮ ಪಂಚಾಯತಿ ಮತ್ತು ಆ ಟೌನ್ ಇವರು ಸಂಬಂಧ ಪಡ್ತಾರೆ ರೀ. ಆನ್ ಆಫ್ ಮಾಡ್ಲಿಕ್ಕೆ ಅವ್ರ ಕೈದಾಗ ಮೈ ಮೇಲೆ ಹೋಯ್ತಾರ ಸರ್. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ CS ಹೇಳಿದ್ರು ಬಿ ಅವ್ರು ನಿರ್ಲಕ್ಷ್ಯ ಹೋಯ್ತಾರ ಸರ್. ಅಂದ್ರೆ ನಾವು ಜಸ್ಕಾಂ ವತಿಯಿಂದ ಅದು ಉಳಿತಾಯ ಯೋಜನೆ ನಂಬಲ್ಲಿ ಅದು ಅದು ಕಂಟ್ರೋಲ್ ಮಾಡೋ ಪವರ್ ಇಲ್ರಿ ನಂಬಲ್ಲಿ. ಈಗ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೇಳ್ರಿ ಕೇಳ್ರಿ. ನಮ್ಮ ಕೆಲಸ ಪವರ್ ಸಪ್ಲೈ ಮಾಡೋದು. ಎಕ್ಸಾಂಪಲ್ ನಿಮ್ಮ ಮನೆ ಎದುರು ಲೈಟ್ ಚಾಲು ಅದ ಅನ್ಕೋರಿ, ಆ ಲೈಟ್ ಬಂದ್ ಮಾಡೋ ಶಕ್ತಿ ನಂಬಲ್ಲಿಲ್ಲ. ಅರ್ಥ ಆಯ್ತಲ್ಲ, ಆ ಬಟನ್ ನಿಮ್ಮ ಮನೆಗೆ ಅದ ಅದು. ಸೊ ಹಂಗೆ ನಿಮ್ಮ ಗ್ರಾಮ ಪಂಚಾಯತಿ ಲೈಟ್ ಉರಿಯೋ ಬಟನ್ಗಳು ನಿಮ್ಮ ಕೈಯಲ್ಲಿ ಅವ, ಜಸ್ಕಾಮ್ದವ್ರು ಬಂದು ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಲ್ಲ ನೀವು? ಇಲ್ಲ ಆಯ್ತು ಸರ್, ಇದು ಬರಲ್ಲ, ಅದು ಮಾಡಂತ ಹೇಳಿದ್ರೆ ಸರ್ ವೈರಿಂಗ್ ಅದು ಇದು ಕೇಬಲ್ ಹೇಳ್ದಾರ ಸರ್. ಅದು ರೀ ಆ ಕೇಬಲ್ ಕಲೆಕ್ಷನ್ TC ಬರಲ್ಲ ಅಂತ ಹೇಳಿದ್ರೆ ಎಲ್ಲಾ ಕಡೆ ಡೈರೆಕ್ಟ್ ಲೈನ್ ಬರ್ತದೆ ಸರ್. ಅದು ರೀ ಅದೇ ರೀ, ಅದು ಕೆಲಸ ತಮ್ಮ ಗ್ರಾಮ ಪಂಚಾಯತಿದವ್ರು ಮಾಡ್ಬೇಕ್ರಿ. ತೆಗೆಯೋದು ಹಾಕೋದು ವ್ಯವಸ್ಥೆ, ಸಿಟಿ ಲೈಟಿಗೆ ವ್ಯವಸ್ಥೆ ತೆಗೆಯೋದು. ಒಂದ್ ಕಡೆ ಒಂದು ಕಂಬದ ಕಡೆ ಒಂದು ಲೈಟ್ ಹಾಕಿ ಸ್ವಿಚ್ ಮಾಡಿದೆ ಅಂದ್ರೆ ಎಲ್ಲಾ ಕಡೆ ಬೀಳ್ಬೇಕು, ಎಲ್ಲಾ ಕಡೆ ಹೋಗಪ್ಲೆ ಒಂದು ಟ್ರಾನ್ಸ್ಫಾರ್ಮರ್ ಮಾಡ್ಬೇಕಲ್ಲ ಸರ್. ಅದು ಜಸ್ಕಾಮ್ದವ್ರು ಎಲ್ಲಿ ಮಾಡೋದಿಲ್ಲ ಸರ್ ಅದು. ನಮ್ಮ ಕೆಲಸ ಅಲ್ರಿ ಅದು. ಇದು ಸರ್ ವ್ಯಾಪ್ತಿಗೆ ಬರಲ್ಲ, ಜಸ್ಕಾಂ ವ್ಯಾಪ್ತಿಗೆ ಬರಲ್ಲ. ಅದು ನಮ್ಮ ವ್ಯಾಪ್ತಿಗೂ ಬರಲ್ಲ ಅದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಇನ್ನೊಂದು ಈ ವಿದ್ಯುತ್ ಕಳ್ಳತನ ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ಇದನ್ನು ಯಾವ ರೀತಿ ನಿಯಂತ್ರಣ ಮಾಡ್ತೀರಾ, ಅದನ್ನು ಯಾವ ರೀತಿ ಅಡ್ರೆಸ್ ಮಾಡ್ತೀರಾ ಸರ್? ನಮ್ಮಲ್ಲಿ ತಾವು ಹೇಳ್ದಂಗೆ ಸತ್ಯ, ಜಸ್ಕಾಮಲ್ಲಿ ವಿದ್ಯುತ್ ಕಳ್ಳತನ ತುಂಬ ಜಾಸ್ತಿ ಇದೆ. ಅದು ನಿಯಂತ್ರಣ ಮಾಡಲಿಕ್ಕೆ ಒಂದು ನಮ್ಮ ಹತ್ರ ಸಪ್ರೇಟ್ ಟೀಮೇ ಇದೆ, ವಿಜಿಲೆನ್ಸ್ ಅಂತ ಟೀಮು. ಅವರು ಹೋಗಿ ಅಲ್ಲಿ ರೇಡ್ ಮಾಡಿ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಿ ಒಂದು ಎಷ್ಟು ದಿನದಿಂದ ಅವನು ವಿದ್ಯುತ್ ಕಳ್ಳತನ ಮಾಡ್ತಿದ್ದಾನೆ ಅಂತೇಳಿ ಒಂದು ಸರ್ವೆ ಮಾಡಿ ಒಂದು ಫೈನ್ ಹಾಕಿ, ಆ ಫೈನ್ ಕಟ್ಟರೆ ಅವರಿಗೆ ಮತ್ತೆ ರೀಕನೆಕ್ಷನ್ ಮಾಡಿ ಕೊಡ್ತೀವಿ. ಇಲ್ಲ ಅಂದರೆ ಕಾನೂನು ರೀತಿ ಅವರಿಗೆ ಏನು ಇದು ಸಿಗಬೇಕು ಅದು ಇದು ಆಗುತ್ತೆ. ಈಗ ವಿಜಿಲೆನ್ಸ್ ಟೀಮ್ ಅನ್ನೋದು ನಿಮ್ಮ ಕಡೆಯಿಂದ ಆಯ್ತು ಸರ್. ನಮ್ಮ ಕಡೆ ಸಾರ್ವಜನಿಕರು ಏನು ಮಾಡಬಹುದು ಸರ್ ಈ ಥರ ಪ್ರಕರಣ? ಸಾರ್ವಜನಿಕರಿಗೆ ಒಂದು ಈಗ 1912ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಈಗ ವಾಟ್ಸಪ್ ಮಾಡಿದ್ದೀವಲ್ಲ, ವಾಟ್ಸಪ್ಪಲ್ಲಿ ಅವರು ಕಳುವು ಮಾಡಿರೋದನ್ನು ಫೋಟೋ ಹೊಡೆದು ಕಳಿಸ್ಬೋದು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೇಳ್ಬೋದು. ಹಿಂಗಾಗಿ ಒಂದು 2-3 ಹಾದಿ ಇದ್ದಾವೆ ನಮ್ಮ ಕಂಪ್ಲೇಂಟ್ ಮಾಡಲಿಕ್ಕೆ, ಮಾಡ್ಬೋದು ಅವರು. ಫೇಸ್ಬುಕ್ಕಲ್ಲಿ ನಮ್ದು ಇದು ಇದೆ, ಅದರಲ್ಲಿ ಹೇಳ್ಬೋದು, ಸೋಷಿಯಲ್ ಮೀಡಿಯಲ್ಲಿ ಹೇಳ್ಬೋದು, ಟ್ವಿಟರಲ್ಲಿ ನಮಗೆ ಕಂಪ್ಲೇಂಟ್ ಮಾಡ್ಬೋದು. ಅವರು ಮಾಡಿದರೆ ನಾವು ಆ್ಯಕ್ಷನ್ ತೊಗೋತೀವಿ. ಸಾರ್ವಜನಿಕರು ಇದಕ್ಕೆ ಹೆಲ್ಪ್ ನಾನು ತಮ್ಮ ಮುಖಾಂತರ ಈ ವೇದಿಕೆಯಿಂದ ನಾನು ಸಾರ್ವಜನಿಕ ಕೇಳೋದೇನಪ್ಪ ಅಂದರೆ, ವಿದ್ಯುತ್ ಕಳ್ಳತನ ಒಂದು ದೊಡ್ಡ ಒಂದು ಅಪರಾಧ. ದಯವಿಟ್ಟು ಏನು ಶಿಕ್ಷೆ ಇದೆ ಹೇಳ್ಬಿಡಿ ಸರ್, ಅವಾಗ ಅವರು ಅಂಜಿಕೆ ಬರ್ತದೆ ಅವರಿಗೆ. ಅದು ತುಂಬ ದೊಡ್ಡ ಶಿಕ್ಷೆನೇ ಇದೆ. ಅದಕ್ಕೆ ಅವ್ರಿಗೆ ಅರೆಸ್ಟ್ ಆಗ್ತಾರೆ, ಅವ್ರಿಗೆ ಜೈಲು ಕೂಡ ಆಗೋದು ಇದೆ. ಹಂಗೆ ಏನಾರಾದರೆ ಅವರು ಅದು ಎಸ್ಟಿಮೇಟ್ ಮಾಡಿ ಅವ್ರದ್ದು ಇದನ್ನು ಜಪ್ತಿ ಮಾಡ್ತಾರೆ, ಅವ್ರ ಆಸ್ತಿ ಕೂಡ ಜಪ್ತಿ ಮಾಡೋ ಪ್ರೊವಿಷನ್ ಇದೆ. ಇಟ್ಸ್ ರಿಯಲಿ ವೆರಿ ಬಿಗ್ ಅಫೆನ್ಸ್. ನಾನು ಇವತ್ತು ಈ ತಮ್ಮ ವೇದಿಕೆ ಮುಖಾಂತರ ನಾನು ಹೇಳಿಕ್ಕೆ ಬಯಸ್ತೀನಿ, ಯಾರ್ಯಾರು ಗ್ರಾಹಕರಿದ್ದೀರಿ ತಾವೆಲ್ಲರೂ ಸಹಕಾರ ಮಾಡಿ. ಎಕ್ಸಾಂಪಲ್, ನನಗೆ ಒಂದು 2-3 ಕಾಲ್ ಬಂದು, ಸರ್ ನನಗೆ ಪವರ್ ಸಪ್ಲೈ ಕರೆಕ್ಟ್ ಸಿಗ್ತಾ ಇಲ್ಲ ಅಂತ. ಏನಾಗಿರುತ್ತೆ ಸರ್, ನಮ್ಮಲ್ಲಿ ಕನೆಕ್ಷನ್ಸು 3 ಇರ್ತವೆ, 6 ನಂಬರ್. ಅವರು ದುಡ್ಡು ಕೊಟ್ಟು ಕನೆಕ್ಷನ್ ತೊಗೊಂಡಿರ್ತಾರೆ. ಅವರಿಗೆ ಅಲ್ಲಿ 25 kV ಒಂದು ಟ್ರಾನ್ಸ್ಫಾರ್ಮರ್ ಕೂಡಿಸಿರ್ತೀವಿ. 3 ಜನ ಬಿಟ್ಟು 10 ಜನ ಇಲ್ಲಿಗಲಾಗಿ ಅದಕ್ಕೆ ಟ್ಯಾಪ್ ಮಾಡ್ತಾರೆ. ಮಾಡಿದಾಗ ಟ್ರಾನ್ಸ್ಫರ್ ಸುಟ್ಟು ಬಿಡುತ್ತೆ. ಅದರಿಂದ ನಮ್ಮ ಗ್ರಾಹಕರಿಗೆ ತೊಂದರೆ ಆಗುತ್ತೆ, ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಅವ್ರೇನಂತ ಸರ್ ಟ್ರಾನ್ಸ್ಫಾರ್ಮರ್ ಸುಡ್ತಾ ಇದೆ, ನಿಮ್ಮವ್ರು ಚೇಂಜ್ ಮಾಡ್ತಾ ಇಲ್ಲ, ಟ್ರಾನ್ಸ್ಫಾರ್ಮರ್ ಸುಡ್ತಾರೆ, ನಮ್ಮವ್ರಿಗೆ ನಾವು ಫೋನ್ ಮಾಡೋದು ಸರ್ ಅಲ್ಲಿ ಇರೋದೇ 3 ಮೀಟ್ರು 100 kV ಹೆಂಗೆ ಹಾಕಬೇಕು, ಏನಾರು ಬೇಕಲ್ರಿ. ಈಗ ಎಷ್ಟು ಜನ ಇದ್ದಾರೆ ಎಕ್ಸಾಂಪಲ್, ಈಗ ನಾವು ಯಾವುದೋ ಊರಿಗೆ ಹೋಗ್ತಿರ್ತೀವಿ, 8 ಜನ ಇದ್ದಾರೆ, ಇನ್ನೋವಾ ಕಾರ್ ತೊಗೊಂಡು ಹೋಗ್ತೀವಿ, 2 ಜನ ಇದ್ದಾರೆ 2 ವೀಲರ್ ಮೇಲೆ ಹೋಗ್ತೀವಿ. ಆ ಥರ ನಮ್ಮ ಸಪ್ಲೈ ಇರುತ್ತೆ. ಸೊ ನಾನು ತಮ್ಮ ಮುಖಾಂತರ ಕೇಳೋದೇನಪ್ಪ ಅಂದರೆ, ತಮ್ಮ ಹೊಲದಲ್ಲಿ ಯಾರ್ಯಾರು ಇಲ್ಲಿಗಲ್ ಅಕ್ಕಪಕ್ಕದವ್ರು ತೊಗೊಂಡಾರ, ತಾವು ಅವ್ರಿಗೆ ಅವೇರ್ನೆಸ್ ಕೊಟ್ಟು ಕನೆಕ್ಷನ್ ತೊಗೊಳ್ಲಿಕ್ಕೆ ಹೇಳ್ರಿ. ದಯವಿಟ್ಟು ಅವ್ರು ಕೇಳಿಲ್ಲಪ್ಪ ಅಂತಂದ್ರೆ ನಮ್ಮ ಅಧಿಕಾರಿಗಳಿಗಾದರೂ ಸೂಚನೆ ಕೊಡ್ರಿ, ಇಲ್ಲ ನಮ್ಮ 1912ಗೆ ಅಥವಾ ನಮ್ಮ ಹೈಯರ್ ಅಥಾರಿಟಿಗೆ ಬಂದು ತಾವು ಕಂಪ್ಲೇಂಟ್ ಮಾಡಿರಿ. ಅದು ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತಂದ್ರೆ ನಿಮ್ಮ ಕನೆಕ್ಷನ್ನು ಒಳ್ಳೇದಿರುತ್ತೆ, ಅವ್ರಿಗೂ ಒಳ್ಳೆ ಕನೆಕ್ಷನ್ ಸಿಗುತ್ತೆ. ನಾವು ಸಪ್ಲೈ ಕೊಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ತಮ್ಮ ಸಹಕಾರ ತುಂಬ ಅಗತ್ಯ. ಇದು ಜಸ್ಕಾಮ್ ಅಂದರೆ ಒಬ್ಬರ್ಲಿಂದ ನಡೆಯೋದಲ್ಲ, ತಮ್ಮ ಗ್ರಾಹಕರು ಸಹಕಾರ ತುಂಬ ಬೇಕು. ಎಲ್ಲ ಜನರ ಸಹಕಾರ ಇದ್ದಾಗ ಮಾತ್ರ ನಾವು ಒಳ್ಳೆ ರೀತಿ ಕೆಲಸ ಮಾಡ್ಬೋದು. ಸರ್, ಇನ್ನೊಂದು ಕರೆ ಇದೆ ನೋಡೋಣ. ಹಲೋ 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 ಸರ್, ನಮಸ್ಕಾರ. ನಮಸ್ತೆ, ತಮ್ಮ ಪರಿಚಯ ಮಾಡಿಕೊಡ್ರಿ. ನಾ ಭೀಮ್ಶಾ ನಾಗಣ್ಣ ಬಡದಾಳ ಅಂತೇಳ್ರಿ. ಭೀಮ್ಶಾ ಬಡದಾಳ, ಎಲ್ಲಿಂದ ಮಾತಾಡ್ತೀರಿ? ನಾವು ನೀಲೂರ್ಗ ನಮ್ದು. ಅಫ್ಜಲ್ಪುರ್ನ? ಹೌದು ಸರ್. ಹಾಂ, ಹೇಳ್ರಿ,
ನಮಸ್ಕಾರ ರೀ ಭೀಮ್ಶ್ ಅವರೇ. ನನ್ನೊಂದು ಸಮಸ್ಯೆ ಇತ್ತು ಸರ್. ಅಧ್ಯಕ್ಷರೇ ಮಾತಾಡ್ತಿದ್ದಾರೆ, ಹೇಳ್ರಿ ಭೀಮ್ಶ್ ಅವರೇ. ನಮಸ್ಕಾರ ಸರ್. ಗೌಡ್ರ ನಮಸ್ಕಾರ ರೀ. ನಮಸ್ಕಾರ ರೀ ಭೀಮ್ಶ್ ಅವರೇ. ನಂದು ಸ್ವಂತ ATL 2014 ಹಾಕೊಂಡಿದ್ದೆ ಸರ್. ಅದು ಈಗ 2025 ಫೆಬ್ರವರಿ ತಿಂಗಳದಾಗ ಮಾಡ್ಕೊಟ್ರು ಸರ್. ಇವತ್ತಿಂದಲೇ ಮತ್ತೆ ನೋಡತ್ತನ ನನ್ಗೆ 5 ಕಂಬದ ಎಸ್ಟಿಮೇಟ್ ಇತ್ತು. ತಿರುಗಿ ನನ್ನ ಕೈ ಹಾಕೊಂಡು ಒಂದು 3 ಕಂಬ ಹಾಕೊಂಡಿ ಸರ್. ಮತ್ತೆ ಸರ್ KB ಸರ್ ಬಂದು ಏನಲ್ಗತ್ತಾರ, ಸುದೀಶ್ ಸರ್ ಇಲ್ರಿ ಇದು ಗಂಗಾ ಕಲ್ಯಾಣ ಆಗ್ಯದ, ಬೇರೆಯವ್ರಿಗೆ ಕನೆಕ್ಷನ್ ಕೊಡ್ತೇವ್ರಿ ಅಂತ ಹೇಳ್ತಾರೆ ಸರ್. ನನ್ ಖರ್ಚು ಆಗ್ಯದ್ರಿ, ನನಗೆ ಹೆಂಗ್ರಿ ಅಂತಂದ್ರೆ ಇಲ್ರಿ ಅದು ನಂಗೆ ಮಾಡಕ್ ಬರಲ್ರಿ ಅಂತಂತಾರ. ಅವರೇ ಹೇಳಿದ ಬಳಿಕ ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡ್ಲಾರ್ದೆ ದುರುಪಯೋಗ ಪಡಿಸ್ಕೊಂಡ್ರು. ಮತ್ತೆ ಈಗ ನನ್ನ ಮ್ಯಾಗೆ ಅಂದ್ರೆ ನಿಮ್ಮ ಕನೆಕ್ಷನ್ ಇಂದ ಇನ್ನೊಬ್ರಿಗೆ ಕನೆಕ್ಷನ್ ಕೊಡ್ಲಾಕ, ಇನ್ನೊಬ್ಬರ ಕನೆಕ್ಷನ್. ಅದು ಗಂಗಾ ಕಲ್ಯಾಣ ಅದ, ಗಂಗಾ ಕಲ್ಯಾಣ ಪ್ರಕಾರ ಮಾಡ್ಕೊಟ್ರು ಸರ್. ಗೌರ್ಮೆಂಟ್ ಸವಲತ್ತು ಅದ ನಾ ಹೇಳಿದ್ರು ಇಲ್ಲ ಹಂಗ ಸನಿ ಅದ ಮಾಡಕ್ ಬರಲ್ಲ ಇಲ್ರಿ. ಸರ್. ನಂದು ಎಸ್ಟಿಮೇಟ್ ಪ್ರಕಾರ ನೀವು ಕೆಲಸ ಮಾಡಿಲ್ಲ, ಇನ್ನೊಬ್ಬರು ಆವಿಷ್ಯಕ್ಕೆ ನೀವು ಮಣದಿರಿ ಅಂದ್ರೆ ಗರೀಬನ್ ಕುತ್ತಿಗೆ ಒತ್ತಿ ಬೇಡ್ರಿ. ರೈತ ಇದ್ದೀನಿ ನಾನು ಅಪ್ಪರ್, ಅದ್ರ ಸಲಕ್ಕೆ ಎಷ್ಟೋ ಒಂದು ಟೈಮ್ನಾಗ ಭಾಳ ಬಡದಾಡಿದ್ರು ಕೆಲಸ ಮಾಡ್ಕೊಟ್ಟಿಲ್ಲ. ಇಲ್ಲ ಭೀಮ್ಶ್ ಅವರೇ, ಲಾಸ್ಟ್ ಮೀರಿದ ಕಾಲಕ್ಕೆ ನಿಮ್ಮ ಕನೆಕ್ಷನ್ ನೀವು ಟ್ರಾನ್ಸ್ಫರ್ ಸ್ವಂತ ಹಾಕೊಂಡ್ರೇನು? ಇಲ್ಲ ಸರ್, ಸ್ವಂತ ಇಲ್ಲ. ಸಾಹೇಬ್ರ ATL ದಾಗಿತ್ತು. ATL 5 ಕಂಬದ ಎಸ್ಟಿಮೇಟ್ ಇದ್ದಿದ್ದು ಬಿಟ್ಟು 8 ಕಂಬ ಮಾಡ್ಕೊಟ್ರಿ ಸರ್. 5 ಕಂಬದ ಗೌರ್ಮೆಂಟ್ ದವ್ರು ಮಾಡ್ಕೊಟ್ರು, 3 ಕಂಬ 4 ಕಂಬ ಮಾಡ್ಕೊಂಡ್ರಿ. ಇಲ್ಲ ಮಾಡ್ಕೊಂಡಿನಿ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೋಬೇಕು. ಯಾರೇ ಮಾಡೀನಿ ಸರ್. ಏನಂತಾರ್ರಿ ಇಲ್ರಿ ಹಂಗ್ ಬರಲ್ರಿ ಅಂತಂದ್ರೆ ಸರ್ ಹಂಗ್ ಮಾಡ್ಬೇಡ್ರಿ, ನಾನ್ ಕುದಿಗೆ ಒತ್ತಿ ಬೇಡ್ರಿ. ರೈತ ಇದ್ದೀನಿ ನಾನ್. ನಿಮ್ ಪ್ರಕಾರ ನೀವ್ ಹೇಳಿದ ಪ್ರಕಾರ ಕೇಳಿದ್ರೆ ನೀವು ಇನ್ನೊಬ್ಬ ರೈತರು 4 ಕಂಬದ ಕರೆಂಟ್ ಬರ್ತಿದ್ ನನಗ. ಆ ಕಂಬದ್ ನೀವು ಮಾಡ್ಕೊಡ್ಲಿಲ್ಲ. ಅಲ್ಲ ಭೀಮ್ಶ್ ಅವರೇ, ಅಧ್ಯಕ್ಷರು ಪರಿಹಾರ ಹೇಳ್ತಿದ್ದಾರೆ, ದಯವಿಟ್ಟು ಕೇಳ್ರಿ. ಈಗ ಯಾವುದೇ ಕಂಬ ಯಾವುದೇ ಟ್ರಾನ್ಸ್ಫಾರ್ಮರ್ ಇಲ್ಲ, ಅದು ಸರ್ಕಾರ ಆಸ್ತಿ ರೀ. ಹಾಕತನ ಅಷ್ಟೇ ನಿಮ್ಮದು ಇರುತ್ತೆ. ಎಕ್ಸಾಂಪಲ್ ನೀವು ಎಕ್ಸಿಕ್ಯೂಷನ್ ಮಾಡ್ಕೋತಾನ, ನೀವು ಇದು ಮಾಡ್ಕೋತಾನ ಅಷ್ಟೇ ನಿಮ್ದು ಇರ್ತದೆ ರೀ. ಅದು ಆದ್ಮೇಲೆ ಅದು ಸರ್ಕಾರ ಆಸ್ತಿ ಇರ್ತದೆ. ಅದು ಅಲ್ಲಿಂದ ಯಾರಿಗೂ ಕನೆಕ್ಷನ್ ಕೊಡ್ಬೋದು, ಹಂಗೆ ಕೊಡ್ಲಿಕ್ಕೆ ಬರಲ್ಲ ಅಂತೇಳಿ ಹಿಂಗೆ ಇದು ರೂಲ್ ಇಲ್ಲರಿ. ಸೊ ಈಗ ಎಕ್ಸಾಂಪಲ್ ನೀವು ಕನೆಕ್ಷನ್ ತೊಗೋಬೇಕಂದಾಗ ಇನ್ನೊಂದು ಕಂಬದಲಿಂತೆ ತೊಗೊಂಡಿರ್ತೀರಲ್ಲ, ಅದು ಅಲ್ಲಿವರೆಗೂ ಯಾರನ್ನ ಸೆಲ್ಫ್ ಎಕ್ಸಿಕ್ಯೂಷನೇ ಮಾಡ್ಕೊಂಡಿರ್ತಾರೆ. ಹಂಗೆ ನಂಬಲ್ಲಿ ಈ ಇವ್ರು ಮಾಡ್ಕೊಂಡ್ರೆ ಅವ್ರಿಗೆ ಎಷ್ಟೇ ಕೊಡ್ಬೇಕಂತ ಇಲ್ರಿ. ಅದ್ರಿಂದ ಮತ್ತೆ ನೆಕ್ಸ್ಟ್ ಕೊಡಲೇಬೇಕು. ಏನ್ ಕನೆಕ್ಷನ್ ಇದು ಮಾಡಬೇಡ ಅಂತೀನಿ ಸರ್. ಇಲ್ಲ ಮಾಡ್ಲಿಕ್ಕೆ ಬರಲ್ರಿ, ಅದು ದಯವಿಟ್ಟು ಮಾಡ್ಬೇಡ್ರಿ. ಅದು ರೈತ ಒಂದ್ ಟೈಮ್ನಾಗ ಬಾಳ ದುರುಪಯೋಗ ಪಡಿಸ್ಕೊಂಡ. ಅಲ್ಲ ನೀವು ಭೀಮ್ಶ್ ಅವರೇ ಒಂದು ಕೆಲಸ ಮಾಡ್ರಿ, ನಮ್ಮ ಮೊಬೈಲ್ ನಂಬರ್ ಹೇಳ್ರಿ. ಕಾರ್ಯಕ್ರಮ ನಂತರ ತಂಡದವರು, ಜಸ್ಕಾಂ ತಂಡದವರು ನಿಮ್ಮ ಜೊತೆ ಸುದೀರ್ಘ ಮಾತಾಡ್ತಾರೆ. ನಂಬರ್ ಹೇಳ್ರಿ. 9845 678 541. ನಿಮ್ಮ ಸಮಸ್ಯೆಯನ್ನು ಅಧ್ಯಕ್ಷರು ಪರಿಹಾರ ಮಾಡೇ ಮಾಡ್ತಾರೆ. ಸರಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್ ಅಧ್ಯಕ್ಷರ ಭರವಸೆ ಮೇಲೆ ನಾ ಇದು ಮಾಡಿದ್ರಿ. ಥ್ಯಾಂಕ್ ಯು. ಇದು ಏನದ ರೀ, ಒಂದು ಸಮಸ್ಯೆ ಅಲ್ಲ. ಈಗ ಅವರು ಈಗ ಅಂದ್ರಲ್ಲ ಪಾಪ 3 ಕಂಬ ನಾ ಸ್ವಂತ ಹಾಕೊಂಡೇನ್ರಿ ಅಂತ. ಅದು ಹಾಕದ ಎಸ್ಟಿಮೇಷನ್ ಕಾಸ್ಟ್ ಅವರೇ ಕೊಡಬೇಕು. ಅದಕ್ಕೆ ಹಿಂದೆ ಏನು ಲೈನ್ಸ್ ಅವಲ್ರಿ, ಅವರು ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಿರ್ತಾರೆ. ಅಂದ್ರೆ ಅವ್ರ ಹೊಲತನ ಹೋಗ್ಬೇಕಾದಾಗ ಯಾರೋ ಒಬ್ಬರು ಎಕ್ಸಿಕ್ಯೂಷನ್ ಮಾಡಿದ್ದು ಈ ಲೈನ್ ಇಲ್ಲಿ ಬಂದಿರುತ್ತೆ. ಹಂಗೆ ಅದು ಒಬ್ಬರಿಗೆ ಸೀಮಿತ ಆಗಲ್ರಿ. ಅದು ಇಟ್ ಈಸ್ ಅ ಗೌರ್ಮೆಂಟ್ ಪ್ರಾಪರ್ಟಿ. ಅಲ್ಲಿಂದ ನೆಕ್ಸ್ಟ್ ಪ್ರೊಸೆಸ್ ಹೀಗಿದೆ. ಪ್ರೊಸೆಸ್ ಎಲ್ಲರಿಗೂ ಇದೆ, ಅಂದರೆ ಯಾರಿಗೆ ಹಿಂಗೆ ಚೇಂಜಸ್ ಇಲ್ಲ, ಎಲ್ಲರಿಗೆ ಸೇಮ್ ಇದು ರೂಲು. ಇನ್ನೊಂದು ಕರೆ ಸರ್, ಬಹುಶಃ ಕಾರ್ಯಕ್ರಮದ ಕೊನೆ ಕರೆ ಅನ್ಸುತ್ತೆ. ಹಲೋ ಹಲೋ. ಹಾಂ ಹೇಳ್ರಿ, ತಮ್ಮ ಪರಿಚಯ ಮಾಡಿಕೊಡ್ರಿ. ಜಸ್ಕಾಂ ಅಧ್ಯಕ್ಷರಿದ್ದಾರೆ. ನಮಸ್ಕಾರ ಸರ್. ಹಾಂ ಹಲೋ ಸರ್. ಹಲೋ ನಮಸ್ತೆ. ನಿಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಮಾತಾಡ್ತೀರಿ ಹೇಳ್ರಿ. ಸರ್ ಸಾಬ್ರಿಗೆ ಮಾತಾಡ್ತೀನಿ ಸರ್. ನಮಸ್ಕಾರ. ಪರಿಚಯ ಮಾಡ್ಕೊಡ್ರಿ. ಸರ್ ನನ್ನ ಹೆಸರು ಸುರೇಶ್ ಬಸವಣ್ಣವ್ರು, ಕಲಬುರಗಿಲಿಂದ ಕಲಬುರಗಿಲಿಂದ ಮಾತಾಡ್ಲತ್ತೀರ. ಹೇಳ್ರಿ ಸುರೇಶ್ ಅವರೇ, ಹೇಳ್ರಿ. ಸರ್ ನನ್ನ ಸಮಸ್ಯೆ ಅಂದ್ರೆ ಸರ್, ನಾನು ಮನಿ ಮಾರಿನ ಸರ್. ಅದು ನನ್ನ ಹೆಸರಲ್ಲೇ ಮೀಟರ್ ಅದ, ಅದು ಚೇಂಜ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್? ಸಿಂಪಲ್ ಏನಿಲ್ರಿ, ಹೊಸ ಕನೆಕ್ಷನ್ ಯಾರಿಗೆ ಮಾರಿರಲ್ರಿ ನಿಮ್ಮ ಮನಿ, ಅದು ಸೇಲ್ ಡೀಡ್ ಕಾಪಿ ಮತ್ತು ಅವ್ರದ್ದೊಂದು ID ಕಾರ್ಡ್ ತಂದು ಕೊಟ್ಟುಬಿಟ್ರೆ ಚೇಂಜ್ ಮಾಡಿಸ್ಕೊಡ್ತೀನಿ ನಾನು. ಆಧಾರ್ ಕಾರ್ಡ್ ಸರ್? ಅವ್ರದ್ದು ಆಧಾರ್ ಕಾರ್ಡು, ನಿಮ್ಮ ಸೇಲ್ ಡೀಡ್ ಕಾಪಿ. ಸರ್ ಅದು ಬರಲ್ಲ ಅಂತ ಹೇಳ್ತಾರೆ ಸರ್. ನಾ ಮಾಡಿಸ್ಕೊಡ್ತೀನಿ, ತಮ್ಮ ನಂಬರ್ ಹೇಳ್ರಿ. ಇಲ್ಲ ಮಾರ್ದವ್ರ ಹೆಸರಲ್ಲೇ ಬರಲ್ಲ ಅಂತಾರೆ ಸರ್. ಚೇಂಜ್ ಆಫ್ ಯಜಮಾನ್ರೆ ನಾ ಚೇಂಜ್ ಮಾಡಿಸ್ಕೊಡ್ತೀನಿ, ತಾವು ಇಷ್ಟು ತಂದು ಕೊಡ್ರಿ ಸಾಕು. ನಿಮ್ಮ ನಂಬರ್ ಹೇಳ್ರಿ. ಏನು ಸರ್? ಮೊಬೈಲ್ ನಂಬರ್ ಹೇಳ್ರಿ ಸರ್. 9739847577 ಸರ್. ಧನ್ಯವಾದಗಳು. ನಿಮ್ಮ ಕೆಲಸ ಮಾಡಿಸ್ಕೊಡ್ತಾರೆ ರೀ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ಸ್ ಸರ್. ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದು ಈಗ ಗಂಗಾ ಕಲ್ಯಾಣ ಅಂತ ಮೆನ್ಷನ್ ಮಾಡಿದ್ರಿ ಸರ್. ಗಂಗಾ ಕಲ್ಯಾಣಕ್ಕೂ ಜಸ್ಕಾಮ್ಗೂ ಯಾವ ರೀತಿ ನಂಟು ಸರ್? ಸರ್ ಗಂಗಾ ಕಲ್ಯಾಣ ಅಂತ ಏನಪ್ಪ ಅಂತಂದರೆ, ಒಂದು ನಮ್ಮಲ್ಲಿ ಒಂದು 14 ಇದು ಇದೆ ಕಾರ್ಪೊರೇಷನ್ಸ್, ಅಂದರೆ ಬ್ಯಾಕ್ವರ್ಡ್ ಕ್ಲಾಸು, ಹಿಂಗೆ ಸುಮಾರು ಕ್ಲಾಸಸ್ ಇದೆ. ಅವ್ರ ಬಳಿ ಸ್ಕೀಮ್ ಇರುತ್ತೆ ರೀ. ಆ ಸ್ಕೀಮಲ್ಲಿ ಯಾರಿಗೆ ಗಂಗಾ ಕಲ್ಯಾಣ ಅಲಾಟ್ ಆಗುತ್ತೆ, ಅಲಾಟ್ ಮಾಡೋದು ಜವಾಬ್ದಾರಿ ಅವ್ರದ್ದು. ನಾವು ಬಟ್ ಎಕ್ಸಿಕ್ಯೂಷನ್ ಮಾಡಬೇಕು ಅಷ್ಟೇ. ಆ ಕಾರ್ಪೊರೇಷನಿಂದ ನಮ್ಗೆ ದುಡ್ಡು ಕಟ್ತಾರೆ. ಆ ದುಡ್ಡು ಕಟ್ಟಿದ ತಕ್ಷಣ ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ. ನಮ್ಮದು ಈ ವ್ಯಕ್ತಿ ಅವನ ಹೊಲ ಇದು,
ಪಾಣಿ ಎಲ್ಲ ಕೊಡ್ತಾರೆ, ಕೊಟ್ಟು ಅವ್ನು ಬೋರಿಂಗ್ ಹಾಕಿಸ್ತಾನೆ. ಬೋರಿಂಗ್ ಹಾಕ್ಸಿದ್ಮೇಲೆ ಆ ಬೋರಿಂಗಲ್ಲಿ ನೀರು ಇರಬೇಕು ಕಂಪಲ್ಸರಿ. ಡ್ರೈ ಬೋರಿಂಗ್ ಇದ್ರೆ ಕನೆಕ್ಷನ್ ಕೊಡಲ್ಲ ನಾವು. ನಮ್ಮವ್ರು ಹೋಗಿ ಅಲ್ಲಿ ಫಿಸಿಕಲಿ ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟ್ ಇದೆ ಅಲ್ಲಿ ದಾಖಲಾತಿಗಳು ಅಂತ ನೋಡಿ ನಮ್ಮವರು ಅವ್ರಿಗೆ ಫ್ರೀ ಆಗಿ ಒಂದು ಕನೆಕ್ಷನ್ ಮಾಡಿ ಕೊಡ್ತಾರೆ ಈ ಗಂಗಾ ಕಲ್ಯಾಣ ಸ್ಕೀಮಲ್ಲಿ. ಮತ್ತು ಇನ್ನೊಂದು ಈಗ ID ಕಾರ್ಡ್ ಹೇಳಿದ್ರಲ್ಲ, ಈ ಚೇಂಜ್ ಆಫ್ ಇದು ರೈತರದ್ದು ಸಮಸ್ಯೆಗಳು ತುಂಬ ಇದಾವೆ. ಎಕ್ಸಾಂಪಲ್ ಹಿರಿಯರಿಂದ ಒಂದು ಕನೆಕ್ಷನ್ ತೊಗೊಂಡಿರ್ತಾರೆ, ತಾತ ಮುತ್ತಾತಂದು ಹೊಲ ಇರ್ತದೆ, ಅವ್ರು ತೀರ್ಕೊಂಡಿರ್ತಾರೆ, ಆ ಮೀಟ್ರ್ ಕನೆಕ್ಷನು ಅವ್ರ ಹೆಸರಲ್ಲೇ ಇರ್ತದೆ, ಮೊಮ್ಮಕ್ಕಳ ಹೆಸರಿಗೆ ಮಕ್ಕಳ ಹೆಸರಿಗೆ ಟ್ರಾನ್ಸ್ಫರ್ ಆಗಿರಲ್ಲ. ಮುಂಚೆ ಅದಕ್ಕೊಂದು ಫೀಸ್ ಇತ್ತು, 500 ರೂಪಾಯಿ ಫೀಸ್ ಏನೋ ತೊಗೊಂಡು ಇದು ಮಾಡ್ತಾಯಿದ್ರು. ಮೊನ್ನೆ KRC ಮೀಟಿಂಗಲ್ಲಿ ನಮ್ಮ ರವಿಕುಮಾರ್ ಸರ್ ಬಂದಿದ್ದರು KRC ಮೀಟಿಂಗಿಗೆ. ಆವಾಗ ನಾನು ಅದು ಹೇಳಿದೆ, ನಾನು ಸರ್ ರೈತರಿಗೆ 500 ರೂಪಾಯಿ ಅಂದರೂ ಒಂದು ದೊಡ್ಡ ಅಮೌಂಟೇ ಅವರಿಗೆ, ಸೊ ದಯವಿಟ್ಟು ಏನೂ ಚಾರ್ಜ್ ಮಾಡಿಬಿಟ್ರಿ, ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಮಾಡಿ ಅಂತ ಲಾಸ್ಟ್ ಮೀಟಿಂಗಲ್ಲಿ ಒಂದು ಹೊಸ ರೆಸೊಲ್ಯೂಷನ್ಸ್ ಪಾಸ್ ಮಾಡಿಸಿದ್ದೀವಿ ನಾವು. ಯಾವುದೇ ರೈತರು ತಮ್ಮ ಮೀಟ್ರ್ ಹೆಸರು ಚೇಂಜ್ ಮಾಡ್ಬೇಕಂದ್ರೆ ಒಂದು ರೂಪಾಯಿನೂ ಕಟ್ಟೋದಲ್ಲ, ಫ್ರೀ ಆಫ್ ಕಾಸ್ಟ್ ನಾನು ಚೇಂಜ್ ಮಾಡಿಸ್ಕೊಡ್ತೀನಿ. ಯಾರೇ ರೈತರಿದ್ದರೂ ನಮ್ಮ ಆಫೀಸ್ಗೆ ಬಂದು ಒಂದು ಅರ್ಜಿ ಕೊಟ್ಟರೆ ನಾನು ಫ್ರೀ ಆಫ್ ಕಾಸ್ಟ್ ಅದು ಮೀಟ್ರ್ ಹೆಸರು ಚೇಂಜ್ ಮಾಡಿಸ್ಕೊಡ್ತೀನಿ. ಅದು ಅರ್ಜಿ ಕೊಟ್ಟರೆ ಸಾಕು ಸರ್, ಅಷ್ಟೇ ಸಾಕು. ಸರ್, ಈ ಕಾರ್ಯಕ್ರಮ ಕೊನೆ ಹಂತದಲ್ಲಿದ್ದೀವಿ. ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ ನಮ್ಮ ಕೇಳುಗರನ್ನು ಉದ್ದೇಶಿಸಿ? ನಾನು ಎಲ್ಲ ಗ್ರಾಹಕರಿಗೆ ನನ್ನ ವಿನಂತಿ ಏನಪ್ಪ ಅಂತಂದರೆ, ತುಂಬ ಜನ ನಮ್ಮ ಅಧಿಕಾರಿಗಳ ಮೇಲೆ ಬ್ಲೇಮ್ ಮಾಡ್ತಿರ್ತಾರೆ, ಫೋನ್ ಮಾಡಿ ಫೋನ್ ಎತ್ತಲ್ಲ, ಅದು ಘರ್ಷಣೆ ಯಾವಾಗಲೂ ಇರುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ನಮ್ಮವ್ರದ್ದು ತಪ್ಪಿರಲ್ಲ, ಎಲ್ಲರೂ ಕರೆಕ್ಟು ಇದ್ದಾರೆ ಅಂತ ನಾನು ಹೇಳೋದಿಲ್ಲ. ಏನಿರುತ್ತೆ, ನಮ್ಮಲ್ಲಿ ಸ್ಟಾಫಿನ ಕೊರತೆ ಇದ್ದರಿಂದ ಈ ಮಳೆಗಾಲದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಕಡೆ ಮಳೆ ಬಂದು ಬಿದ್ದಿರ್ತವೆ. ನಮ್ಮವರು ಹೆಂಗೆ ಕೆಲಸ ಮಾಡ್ತಾರೆ ಸರ್, ನೀವು ಫಿಸಿಕಲಿ ನೋಡಿದರೆ ನೀವು ದಂಗೆ ಆಗ್ತೀರಾ. ಯಾಕಂದರೆ ತುಂಬ ಲೈಫು ಥ್ರೆಟ್ನಿಂಗ್ ಜಾಬ್ ಇದು. ಇನ್ಸಿಡೆಂಟ್ಸು ತುಂಬ ಆಗ್ತವೆ. ಅವರು ಹೋದಲ್ಲಿ ಡೆತ್ತು ಆಗಿದ್ದಾವೆ, ಕೈಕಾಲು ಹೋಗಿರೋದು ಎಕ್ಸಾಂಪಲ್ಸ್ನೂ ಇದ್ದಾವೆ. ಸೊ ಸರಿ, ಸ್ವಲ್ಪ ಇಂಟರಪ್ಟ್ ಮಾಡಿಬಿಡ್ತೀನಿ. ಸಿಬ್ಬಂದಿಗಳ ಇನ್ಶೂರೆನ್ಸ್ ಸ್ಕೀಮ್ ಬಗ್ಗೆ ಒಂದು ಹೇಳ್ಬಿಡಿ ಸರ್, ಯಾಕಂದರೆ ಅವ್ರ ಪಾಪ ರಿಸ್ಕಿಂದ ಕೆಲಸ ಮಾಡ್ತಾರೆ. ಅದು ಅವ್ರದ್ದು ಲೈಫಿಗೆ ತುಂಬ ತೊಂದರೆ ಇದೆ. ನಮ್ಮ ಪವರ್ ಮ್ಯಾನ್ಸ್ ಅಂತ ಏನಿದಾರಲ್ಲ, ಅವ್ರ ಫೀಲ್ಡಲ್ಲಿ ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ಅದಕ್ಕೆ ನಾನು ಬಂದ ಮೇಲೆ ಒಂದು ಹೊಸ ಸ್ಕೀಮ್ ಲಾಂಚ್ ಮಾಡಬೇಕಂತ ಮೊನ್ನೆ ಬೋರ್ಡಲ್ಲೂ ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಅದು ಇನ್ ಪ್ರೋಗ್ರೆಸ್ಸು ಇದೆ. ಅವರಿಗೆ 35 ಲಕ್ಷವರೆಗೆ ಝೀರೋ ಕ್ಯಾಶ್ಲೆಸ್ ಒಂದು ಹೆಲ್ತ್ ಕಾರ್ಡ್ ಅಂತ ಇಶ್ಯೂ ಮಾಡ್ಬೇಕಂತ ಮಾಡಿದ್ವಿ. ಎಂಟೈರ್ ಇಂಡಿಯಾದಲ್ಲಿ ಯಾವುದೇ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿರೋ ಟ್ರೀಟ್ಮೆಂಟ್ ತೊಗೋಬೋದು ಫ್ರೀ ಆಫ್ ಕಾಸ್ಟ್. 35 ಲಕ್ಷದವರೆಗೆ ಗಂಡ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೆ ಅದು ಕವರ್ ಆಗೋ ಥರ ಒಂದು ಸ್ಕೀಮು ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ. ಮತ್ತು ಗ್ರಾಹಕರಿಗೆ ಕೇಳೋದಿಷ್ಟೇ, ನಮ್ಮವರು ಸಹಕಾರ ಮಾಡ್ತಾರೆ, ಮಾಡಿಲ್ಲಪ್ಪ ಅಂದ್ರೆ ಹೈಯರ್ ಅಥಾರಿಟೀಸಿಗೆ ಹೇಳಿ ಅವರು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹಗಲು ರಾತ್ರಿ ನಿಮಗೋಸ್ಕರ ಕೆಲಸ ಮಾಡ್ತಾರೆ ಫೀಲ್ಡಲ್ಲಿ. ಹಾಗೂ ಗ್ರಾಹಕರುಗಳಿಗೂ ನಾನು ಕೇಳ್ಕೋದಿಷ್ಟೇ, ತಾವು ಒಳ್ಳೆಯ ರೀತಿ ನಮ್ಮ ವಿದ್ಯುತ್ತನ್ನು ಬಳಕೆ ಮಾಡಿ ಅನವಶ್ಯಕವಾಗಿ ತಾವು ಎಲ್ಲ ಕಡೆ ಬಳಕೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ರೆ, ನೀವು ಅಂದಂಗೆ ಇದು ಒಂದು ನಮ್ಮ ರಾಷ್ಟ್ರೀಯ ಒಂದು ವಿದ್ಯುತ್ ಅಂದರೆ ರಾಷ್ಟ್ರೀಯ ಒಂದು ಇದು ಇದ್ದಂಗೆ ಎನರ್ಜಿ. ಸೊ ಅದಕ್ಕೆ ನೀವು ಒಳ್ಳೆ ರೀತಿ ಯೂಸ್ ಮಾಡಿದರೆ ಒಳ್ಳೆಯದಾಗುತ್ತೆ. ತಮಗೆಲ್ಲರೂ ಒಳ್ಳೆಯದಾಗಲಿ. ಏನೇ ಸಮಸ್ಯೆ ಇದ್ದರೆ ನಾವು ಸದಾ ಸಿದ್ಧ ಇದ್ದೀವಿ ತಮಗೆ ಕೆಲಸ ಮಾಡಿಕೊಡ್ಲಿಕ್ಕೆ. ಧನ್ಯವಾದಗಳು ಸರ್. ಕೇಳುಗರೆ, ಇದಾಗಿತ್ತು ಇವತ್ತಿನ ಕಲ್ಯಾಣವಾಣಿ. ಈ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ, ಜೆಸ್ಕಾಂ ಅಧ್ಯಕ್ಷರು ಭಾಗವಹಿಸಿದರು. ಬೇಸಿಗೆ ದಿನಗಳಲ್ಲಿ ನಾವು ಯಾವ ರೀತಿ ವಿದ್ಯುತ್ ಉಳಿತಾಯ ಮಾಡಬೇಕು ಮತ್ತು ಜೆಸ್ಕಾಂನಿಂದ ವಿವಿಧ ಕಾರ್ಯಕ್ರಮಗಳು ಯಾವ ರೀತಿ ಅನುಷ್ಠಾನ ಆಗ್ತಿದೆ, ಏನೇ ಸಮಸ್ಯೆ ಇದ್ದರೂ ಏನೇ ನಿಮಗೆ ಅನುಮಾನಗಳಿದ್ದರೂ ನೀವು 1912ಗೆ ಕಾಲ್ ಮಾಡಿ ದೂರನ್ನು ನೀಡಬಹುದು. ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನು ಕೇಳಿ ಆಲಿಸಿ ಪರಿಹಾರ ಸೂಚಿಸಿದವರು ಜೆಸ್ಕಾಂ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಕುಮಾರ್ ಪಾಟೀಲ್ ಹರವಾಳ ಅವರು. ನಿಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಜೊತೆಗೆ ಜೆಸ್ಕಾಂ ಡಬಲ್ ಆದಂಥ ಶ್ರೀ ಶಂಕರ್ ಅಡ್ಕೆ ಅವರು ಸರ್ ಪರಿಹಾರ ಸೂಚಿಸಿದರು, ಅವರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದ. ಮತ್ತೆ ಮುಂದಿನ ಕಲ್ಯಾಣವಾಣಿ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.